ಅಲ್ಲಿ ಇಡೀ ತುಳುನಾಡಿನ ಅತ್ಯಂತ ಹಳೆಯ ದೇವಾಲಯ ರಾಜರಾಜೇಶ್ವರಿ ಪೊಳಲಿ ದೇವಸ್ಥಾನ ಉಂಟು ನೋಡಿ. ಆ ದೇವಸ್ಥಾನ ಇವರ ಆಡಳಿತಕ್ಕೆ ಬಂದದ್ದು ಆ ಕಾಲದಲ್ಲಿ. ಅದು ಬಂಗ ಅರಸನು ಆ ಪ್ರದೇಶವನ್ನು ಇವರಿಗೆ ಕೊಟ್ಟದ್ರಿಂದ ಪೊಳಲಿಯಲ್ಲಿ ಜಾತ್ರೆ ಆಗಬೇಕಾದ್ರೆ ಕೊಡಿ ಏರಿಸುವ ಸಂದರ್ಭದಲ್ಲಿ ಮತ್ತು ನಂತರ ಚೆಂಡ ಹಾಕುವ ಸಂದರ್ಭದಲ್ಲಿ ಇಲ್ಲಿ ಅರಸರಲ್ಲಿಗೆ ಹೋಗ್ತಾ ಇದ್ರಂತೆ ಚೌಟರು. ಈಗಲೂ ಕೂಡ ಸಂಬಂಧ ಉಂಟು. ನಾನು ತಿಳಿದಾಗ ಅಲ್ಲಿ ಕೊಡಿ ಏರುವಂಥ ಸಂದರ್ಭದಲ್ಲಿ ಪ್ರಸಾದ ಇಲ್ಲಿ ಅರಮನೆಗೆ ಇವತ್ತು ಕೂಡ ಬರಬೇಕು ಅಂತ ಹೇಳಿ ಚದುರ ಚಂದ್ರಮ ಅಂತ ಹೇಳುವ ಕವಿ ಕಾರ್ಕಳದ ಗೋಮಟೇಶ್ವರ ಚರಿತ್ರೆ ಅಂತ ಒಂದು ಸಾಹಿತ್ಯ ಕೃತಿ ಬರೆದಿದ್ದಾನೆ ಸಾಂಗತ್ಯ. ಅದರಲ್ಲಿ ಆ ಇಡೀ ಮಸ್ತಕಾಭಿಷೇಕದ ಘಟನೆ ಬರ್ತದೆ. 1646 ಮಸ್ತಕಾಭಿಷೇಕ ಹೇಗೆ ಮಾಡಬೇಕು ಅಂತ ಹೇಳುವುದಕ್ಕೆ ಅದರಲ್ಲಿ ಗೈಡ್ ಬುಕ್ ಇದ್ದಾಗ ಉಂಟು. ಮುಣುಕೂರು, ಪೇಜಾವರ, ಪೊಳಲಿ, ಮಳಲಿ ಆ ಪ್ರದೇಶವನ್ನು ಚೌಟರಿಗೆ ಆತ ಕೊಡ್ತಾನೆ ಅವರು ಮಾಡಿದಂತಹ ಸಹಾಯಕ್ಕಾಗಿ. ಇದರಿಂದ ಚೌಟರ ಒಂದು ಘನತೆ ಗೌರವ ಹೆಚ್ಚಾದಾಗೆ ಕಾಣ್ತದೆ ನನಗೆ. ಈಗ ಮೂಡುಬಿದ್ರೆ ಅರಸರುಗಳ ಬಗ್ಗೆ ಮಾತಾಡೋದು ಅಂತಾದರೆ ಸರ್, ಅವರಿಗೆ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯಗಳಿತ್ತು? ಅವರಂದ್ರೆ ಹೇಗೆ ಇದ್ರು ಅವರು? ಅಂದರೆ ತುಂಬ ಕಠಿಣರಾಗಿದ್ರ ಅದು ಅವರು ತುಂಬ ಫ್ರೆಂಡ್ಲಿ ಆಗಿದ್ರ ಜನಗಳೊಟ್ಟಿಗೆ? ಅದರ ಬಗ್ಗೆ ಏನಾದರೆ ಸಹ ವಿಚಾರಗಳು ಬರ್ತದೆ? ಅವರ ಒಂದು ರಾಜಕೀಯವಾಗಿ ಒಂದು ಇಡೀ ತುಳುನಾಡು ಅಥವಾ ಒಂದು ನೋಡಿದರೆ ಅವರ ಪೊಸಿಷನ್ ಏನಿದ್ದಿರಬಹುದು ಅಂತ. ಹೌದು ಹೌದು ಆ ಥರ. ಹೌದು ಹೌದು ಹೌದು. ಈಗ ನೋಡಿ ಅಲ್ಲಿ ಒಂದು ಇದು ಬರುವುದೇನು ಅಂತ ಹೇಳಿದರೆ, ನಮ್ಮ ತುಳುನಾಡಿನಲ್ಲಿ ಅವರ ಜೊತೆಯಲ್ಲಿ ಅನೇಕ ರಾಜಮನೆತನಗಳು ಆಳ್ವಿಕೆ ನಡೆಸ್ತಾ ಇದ್ದು. ಅವರ ಜೊತೆಗೆ ಇವರು ಇಲ್ಲಿದ್ದಾಗ ಬೇರೆ ಬೇರೆ ಪ್ರದೇಶಗಳಲ್ಲಿ ಇವರ ಗಡಿಭಾಗದಲ್ಲಿದ್ದರು. ಒಂದು ಬದಿಯಲ್ಲಿ ಕಾರ್ಕಳದ ಭೈರರಸರಿದ್ರು, ಇನ್ನೊಂದು ಬದಿಯಲ್ಲಿ ಮೂಲ್ಕಿಯ ಸಾವಂತರಿದ್ರು, ಮತ್ತೊಂದು ಬದಿಯಲ್ಲಿ ಎಲ್ಲೂರಿನ ಕುಂದ ಹೆಗ್ಗಡೆಗಳಿದ್ರು, ಅಜಿಲರಿದ್ರು. ಹೀಗೆ ಬೇರೆ ಬೇರೆ ಇದ್ರು. ಇವರ ಜೊತೆ ಬಂಗರಿದ್ರು, ಅದಕ್ಕಿಂತ ಆ ಕಡೆ ಹೋಗಿ ಅಥವಾ ಮಂಗಳೂರಿಗೆ ಬರುವಾಗ ಅಲ್ಲಿ ಬಂಗರಿದ್ರು. ಇವರ ಜೊತೆ ಅಲ್ಲ, ತನ್ನ ಸುತ್ತಮುತ್ತಲ ಅರಸರ ಜೊತೆ ಅವರು ಸಂಪರ್ಕ ಹೇಗೆ ಇಟ್ಟುಕೊಂಡಿದ್ರು ಅಂತೇಳಿ ಅದು ಒಂದು. ಆಮೇಲೆ ಅವರ ಪ್ರಾಬಲ್ಯ ಹೇಗಿತ್ತು ಅಂತೇಳಿ ಇಲ್ಲಿ ಚೌಟರ ಬಗ್ಗೆ ನಾನು ಒಂದು ವಿಶೇಷವಾಗಿ ಒಂದು ಘಟನೆಯನ್ನು ಇಲ್ಲಿ ಹೇಳಬೇಕು. ಅದೇನು ಅಂತ ಹೇಳಿದರೆ, ಚೌಟರು ಈ ಎಲ್ಲ ರಾಜರಿಗೆ ಹೋಲಿಸಿದರೆ, ನಾನು ಮೂಡುಬಿದ್ರೆ ಅಂತ ಹೇಳುವುದರಿಂದ ನಾನೇನು ಅತಿಶಯೋಕ್ತಿಯಾಗಿ ಹೇಳ್ತಾ ಇಲ್ಲ, ಬಹುಶಃ ಕಾರ್ಕಳದ ಭೈರರಸರನ್ನು ಬಿಟ್ಟರೆ ಬಹಳ ಪ್ರಬಲರು ಬಂಗರು ಇದ್ದಾರೆ. ಅತ್ಯಂತ ಪ್ರಬಲರಾಗಿದ್ದರು ಮೂಡುಬಿದ್ರೆ ಅಥವಾ ಪುತ್ತಿಗೆಯ ಚೌಟರು. ನೋಡಿ ಏನಾಗಿದೆ ಅಂತ ಹೇಳಿದರೆ, 1300 ಸುಮಾರು ಇದರ ನಂತರ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ನಂತರ ಈ ಪ್ರದೇಶ ವಿಜಯನಗರಕ್ಕೆ ಬರ್ತದೆ, ಅವರ ಆಡಳಿತಕ್ಕೆ ಬರ್ತದೆ. ಹೌದು. ಉಳಿದ ಅರಸರೆಲ್ಲ ಏನು ಬಾಯಿ ಮುಚ್ಚಿಕೊಂಡು ಅವರ ಆಡಳಿತವನ್ನು ಒಪ್ಪಿಕೊಂಡ್ರು. ಆದರೆ ಇಲ್ಲಿ ವಿಶೇಷ ನಿಮಗೆ ಹೇಳಬೇಕು, ಪುತ್ತಿಗೆಯಲ್ಲಿ ಆಳ್ತಾ ಇದ್ದಂಥ ಅರಸ ಪ್ರಥಮವಾಗಿ ಅಷ್ಟು ದೊಡ್ಡ ಒಂದು ಅದಾಗಷ್ಟು ದೊಡ್ಡದಾಗಿ ಇರಲಿಲ್ಲ ಆರಂಭ ಅಷ್ಟೇ, ವಿಜಯನಗರದ ವಿರುದ್ಧ ಅವನು ದಂಗೆ ಹೇಳ್ತಾನೆ. ಆದ್ದರಿಂದ ಇಡೀ ನಮ್ಮ ತುಳುನಾಡಿನಲ್ಲಿ ಅಧಿಕೃತವಾಗಿ ವಿಜಯನಗರದ ವಿರುದ್ಧ ದಂಗೆ ಎದ್ದಂಥ ಒಬ್ಬ ಅರಸ ಇದ್ದರೆ ಆತ ನಮ್ಮ ಮೂಡುಬಿದಿರೆಯ ಪುತ್ತಿಗೆ ಮೂಡುಬಿದ್ರೆ ಅರಸ ಅಂತೇಳಿ. ಆ ಅರಸ ಯಾರಾಗಿರ್ಬೋದು ಅಂತ ಅಲ್ಲಿ ವಿವರ ಗೊತ್ತಾಗಿಲ್ಲ. ವಿಕ್ರು ಚೌಟ ಅಂತ ಹೇಳಿದೆ ನೋಡಿ, 1390ರಲ್ಲಿ 1398ರಲ್ಲಿ ಅವನೇ ಇದ್ದಿರಬೇಕು. ಅವನು ದಂಗೆ ಎದ್ದದ್ದು. ಅಂತ ಹೇಳಿದ್ರೆ ಅವರನ್ನು ವಿರೋಧಿಸಿದ್ದು ಅವರ ಆಡಳಿತಕ್ಕೆ ಪ್ರತಿಭಟನೆಯನ್ನು ಮಾಡಿದ್ದು. ಇದು ಹೇಗೆ ಈ ಘಟನೆ ನಮಗೆ ಗೊತ್ತಾಗುವುದು ಹೇಗೆ ಅಂತ ಹೇಳುವ ಪ್ರಶ್ನೆ ಬರಬಹುದು. ಸುಮ್ಮನೆ ನಾವು ಹೇಳುವುದಲ್ಲ. ನೋಡಿ ಅಲ್ಲಿ ಭಟ್ಕಳದಿಂದ ಸುಮಾರು 10-12 ಕಿಲೋಮೀಟರ್ ದೂರದಲ್ಲಿ ಒಂದು ಜಾಗ ಉಂಟು, ಕಾಯ್ಕಿಣಿ ಅಂತ. ಜೈನ ಧರ್ಮದವರಿಗೆ ಅಲ್ಲಿ ಪಾರ್ಶ್ವನಾಥನ ಬಸದಿ ಎಲ್ಲ ಉಂಟು. ಅದು ಇತ್ತೀಚೆಗೆ ಜೀರ್ಣೋದ್ಧಾರ ಆಗುವುದನ್ನು ಕೂಡ ನಾನು ಹೋದಾಗ ನೋಡಿದೆ. ಅದರ ಅಂಗಣದಲ್ಲಿ ಒಂದು ವೀರಗಲ್ಲುಗಳು ಅಂತ, ವೀರಗಲ್ಲು ಅಂದರೆ ವೀರರ ನೆನಪಿಗಾಗಿ ನೆಡುವಂತಹ ಕಲ್ಲುಗಳು, ಅದು ಸಾಲು ಉಂಟು. ಅದರಲ್ಲಿ 2 ವೀರಗಲ್ಲುಗಳು ಉಂಟು. 1398ನೇ ಇಸವಿಯದ್ದು. ಕೇಳುವವರಿಗೆ ಸ್ವಲ್ಪ ಇದೆಲ್ಲ ಗೊಂದಲ ಆಗ್ತದೋ ಗೊತ್ತಿಲ್ಲ, ಆದರೆ ಹೇಳುವುದನ್ನು ನಾವು ಹೇಳಲೇಬೇಕು. ನೋಡಿ, 1398ನೇ ಇಸವಿಯದ್ದು 2 ವೀರಗಲ್ಲುಗಳು ಉಂಟು. ಆ ವೀರಗಲ್ಲುಗಳಲ್ಲಿ 2ರಲ್ಲಿಯೂ ಒಂದೇ ವಿಷಯದ ಶಾಸನ ಉಂಟು. ಆ ಶಾಸನ ಏನು ಹೇಳ್ತದೆ ಅಂತ ಹೇಳಿದರೆ, 1398ನೇ ಇಸವಿಯಲ್ಲಿ ಆ ಪ್ರದೇಶದಲ್ಲಿದ್ದಂತಹ ವಿಜಯನಗರದ ಒಬ್ಬ ಪ್ರತಿನಿಧಿ, ಆತ ದಂಡನಾಯಕ, ಆ ಪ್ರದೇಶದ ಅರಸ ನಗಿರೆ,
ಹೈವರಸ ಅಂತೇಳಿ ಅವನ ಸೈನ್ಯದ ಸಹಾಯವನ್ನು ತೆಗೆದುಕೊಂಡು ಮೂಡುಬಿದಿರೆ ಪ್ರದೇಶದ ಮೇಲೆ ದಾಳಿ ಮಾಡ್ತಾನೆ. ಯಾಕೆ? ಈ ಪುತ್ತಿಗೆ ಅರಸನ ದಂಗೆಯನ್ನು ಹತ್ತಿಕ್ಕಲಿಕ್ಕೆ. ಇಲ್ಲಿ ಪುತ್ತಿಗೆ ಮೂಡುಬಿದಿರೆಗೆ ಬಂದು ಅಲ್ಲಿ ಬಿದಿರೆಯಲ್ಲಿ ವಾಸ ಮಾಡಿ ಪುತ್ತಿಗೆ ಅರಸನನ್ನು ಸೋಲಿಸ್ತಾನೆ. ಸೋಲಿಸಿ ಅವನ ಸೈನ್ಯ ಹಿಂದೆ ಹೋಗುವಾಗ ಪುತ್ತಿಗೆ ಅರಸ ಸುಮ್ಮನೆ ಕೂತುಕೊಳ್ಳುವುದಿಲ್ಲ, ಅವರನ್ನು ಪುನಃ ಹಿಂಬಾಲಿಸಿ ಅವರ ಮೇಲೆ ಬೀಳ್ತಾನೆ. ಪುನಃ ಹೌದು, ಅಲ್ಲಿ ಅವನು ಸೋತು ಹೋಗ್ತಾನೆ, ಅದು ವಿಷಯ ಬೇರೆ. ಅವರ ಎದುರು ಇವನೇನು ಅಲ್ಲ, ಆದ್ರೆ ಅವನ ಧೈರ್ಯವನ್ನು ನಾವು ಮೆಚ್ಚಬೇಕು ನೋಡಿ. ಪುನಃ ಬೆನ್ನ ಹಿಡಿದುಕೊಂಡು ವಿಕ್ರು ಚೌಟಂದು. ಆಗ ಏನಾಗ್ತದೆ, ಅದರಲ್ಲಿ ಅನೇಕ ಸೈನಿಕರು ಸಾಯ್ತಾರೆ. ಆಗ ಇಬ್ಬರು ಸೈನಿಕರು ಸತ್ತದ್ದು ಅವರ ನೆನಪಿಗಾಗಿ ಅಲ್ಲಿ ವೀರಗಲ್ಲು ಹಾಕಿದ್ದಾರೆ. ಆ ವೀರಗಲ್ಲಿನಲ್ಲಿ ಈ ಘಟನೆ ಬರ್ತದೆ. 1398ರಲ್ಲಿ ಅಲ್ಲಿಗೆ ದಾಳಿ ಮಾಡಿದ್ದು, ಅಲ್ಲಿ ಹಾಲ್ಟ್ ಮಾಡಿ ಅವನನ್ನು ಸೋಲಿಸಿದ್ದು, ಹಿಂದೆ ಹೋಗುವಾಗ ಚೌಟರಸ ಅವರ ಮೇಲೆ ಬಿದ್ದದ್ದು, ಸೈನಿಕರು ಸತ್ತದ್ದು, ಇಬ್ಬರು ಸೈನಿಕರ ನೆನಪಿಗೆ ಆ 2 ವೀರಗಲ್ಲುಗಳನ್ನು ಇಟ್ಟದ್ದು. ಈ ವೀರಗಲ್ಲಿರುವುದು ಭಟ್ಕಳ ತಾಲೂಕಿನಲ್ಲಿ, ಕೈಕೆಣಿಯಲ್ಲಿ. ಯಾಕೆಂದ್ರೆ ಆ ಸೈನಿಕರು ಅಲ್ಲಿ ಅವರು ಇಲ್ಲಿಗೆ ಬಂದು ಸತ್ತದ್ದು. ನೋಡಿ ಸರ್, ನಾವು ಆ ಕಾಲದ್ದು ಮಾತಾಡುವಾಗ ಮೂಡುಬಿದ್ರೆಯಲ್ಲಿ ಭಟ್ಕಳೆಯಲ್ಲಿ ಹೌದಲ್ವ? ಹೌದೌದು. ಅಂದ್ರೆ ಮಾತಾಡುವಾಗ ಹೌದು, ನಮಗೆ ಈಗ ಬಹಳ ಸುಲಭದಲ್ಲಿ ಸಾರಿಗೆ ಸಂಪರ್ಕ ಇರುವುದರಿಂದ ನಮಗೆ ಬಹಳ ಇದು ಕಾಣುತ್ತದೆ. ಪ್ರತಿಯೊಂದನ್ನು ಮಾತನಾಡುವ ಕೂಡ ಆ ಕಾಲಕ್ಕೆ ಹೋಗಿ ಆ ದೃಷ್ಟಿಯಿಂದ ಮಾತಾಡಬೇಕು. ಇದನ್ನೆಲ್ಲ ಹೇಗೆ ಮಾಡಿದ್ರು ಅದೇ ನಮಗೆ ಆಶ್ಚರ್ಯ. ಈಗ ಮಾತಾಡುವಾಗ ನಮ್ಮ ಬಾಯಿ ಮಾತಲ್ಲಿ ಈಗ ಹೇಳಲಿಕ್ಕೆ ಸುಲಭ ಭಟ್ಕಳ, ಈಗ 2 ಗಂಟೆಯಲ್ಲಿ ಭಟ್ಕಳಕ್ಕೆ ಹೋಗ್ತೇವೆ ನಾವು. ಆ ಟೈಮಲ್ಲಿ ಹೇಗಿರ್ಬೋದು ಸರ್? ಅಲ್ಲಿಂದ ಇಲ್ಲಿಗೆ ಬರುವುದು, ಇವರು ಒಟ್ಟಿಕೊಂಡು ಹೋಗುದು, ಅವರನ್ನು ಪುನಃ ನಡುವಲ್ಲಿ ಅವರನ್ನು ಅವರೊಟ್ಟಿಗೆ ಯುದ್ಧ ಮಾಡುವುದು. ಇವರು ಸೋತರು ಏನು ತೊಂದರೆ ಇಲ್ಲ, ಪ್ರತಿಭಟನೆ ಮಾಡಿದ್ದಾರೆ. ಇದು ಯಾವ ಹಿನ್ನೆಲೆಯಲ್ಲಿ ನಾವು ಹೇಳಿದ್ದು ಅಂತ ಹೇಳಿದ್ರೆ, ಚೌಟ ಅರಸರ ಪ್ರಾಬಲ್ಯದ ಬಗ್ಗೆ ಹೇಳಿದ್ದು ನಾವು. ಅದು ನೋಡಿ, ಆ ರೀತಿ ಸ್ವತಂತ್ರವಾಗಿ ಪ್ರಬಲರಾಗಿದ್ರು. ಎಲ್ಲಿವರೆಗೆ ಅವರು ಪ್ರಬಲರಾಗಿದ್ರು ಅಂತ ಹೇಳಿದ್ರೆ, ಈ ಮಂಗಳೂರಿಗೆ ವಿಜಯನಗರದಿಂದ ರಾಜ್ಯಪಾಲರನ್ನು ನೇಮಕ ಮಾಡ್ತಾ ಇದ್ರು, ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನೆಲ್ಲ ನೋಡಿಕೊಳ್ಳಿ. ಹೌದು, ಆ ಸಂದರ್ಭದಲ್ಲಿ ಆ ಗವರ್ನರ್ ಇದ್ದಾರೆ ನೋಡಿ, ಅವನು ತನ್ನ ರಾಜ್ಯಭಾರ ಇಲ್ಲಿ ಮಾಡುವಾಗ ಚೌಟರು, ಬಂಗರು, ಅಜಿಲರು ಅವರ ಸಹಾಯವನ್ನು ತಗೊಳ್ತಾ ಇದ್ದ, ಅವರ ಅನುಭವವನ್ನು ಅವರು ತಗೊಳ್ತಾ ಇದ್ದ. ಅಂದ್ರೆ ವಿಜಯನಗರದ ರಾಜ್ಯಪಾಲನೆಗೆ ಮಾರ್ಗದರ್ಶನ ಮಾಡುವಷ್ಟು ಒಂದು ತಾಕತ್ತು ಇವರಲ್ಲಿ ಇತ್ತು ಅಂತೇಳಿ ನೋಡಿ. ಇಲ್ಲಿ ಒಂದು ಮಾತು ನಾನು ಹೇಳಬೇಕು. ನನ್ನ ಊರು ವಿಟ್ಲ, ನಿಮಗೆ ಅನೇಕರಿಗೆ ಗೊತ್ತಿರಬಹುದು. ವಿಟ್ಲದಲ್ಲಿ ಒಂದು ಅರಸರಿದ್ದರು, ಡೊಂಬ ಹೆಗ್ಗಡೆ ಅರಸರು ಅಂತೇಳಿ. ಆ ಅರಸರು ತಮ್ಮ ದಾಖಲೆಗಳಲ್ಲಿ ಒಂದು ಮಾತು ಹೇಳ್ತಾರೆ, ನಾವು ಚೌಟರ ಪಕ್ಷದವರು ಅಂತೇಳಿ. ಚೌಟರ ಪಕ್ಷ ಅಂದ್ರೆ ಒಂದು ಪ್ರತಿಷ್ಠೆ, ಅದು ಈಗ ಇದ್ದ ಹಾಗೆ ನಾವು ಇಂಥವರೊಟ್ಟಿಗಿದ್ದೇವೆ ಅಂತೇಳಿ. ಅಂದ್ರೆ ಆ ಕಾಲದಲ್ಲಿ ಚೌಟರ ಪಕ್ಷದವರು ನಾವು ಅಂತ ಹೇಳಿಕೊಳ್ಳುವುದೇ ಒಂದು ಪ್ರತಿಷ್ಠೆಯ ಪ್ರಶ್ನೆ ಆಗಿತ್ತು. ಆದ್ದರಿಂದ ಈಗ ವಿಜಯನಗರದ ಆಳ್ವಿಕೆಯ ಕಾಲದಲ್ಲಿ, ಅದಕ್ಕಿಂತ ಮೊದಲು ಸ್ವಲ್ಪ ಇವರು ಪ್ರಬಲರಾಗಿರಲಿಲ್ಲ. ಸುಮಾರು 250 ವರ್ಷಗಳ ಕಾಲ ಒಂದು ರೀತಿಯಲ್ಲಿ ಸ್ವತಂತ್ರ ಅರಸರ ರೀತಿಯಲ್ಲಿ, ಹೆಸರಿಗೆ ಮಾತ್ರ ಸಾಮಂತರ ರೀತಿಯಲ್ಲಿ ಅವರಿಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು ಅಂತೇಳಿ. ಎಷ್ಟರವರೆಗೆ ಅಂದರೆ, ಈ ಕೆಲವು ಅರಸರೆಲ್ಲ ಶಾಸನಗಳನ್ನು ಬರೆದಿದ್ದಾರೆ, ಅದರಲ್ಲಿ ವಿಜಯನಗರದ ಅರಸರ ಹೆಸರೇ ಇಲ್ಲ, ನಾವೇ ದೊಡ್ಡ ಸಾರ್ವಭೌಮರು ಅಂತ ಹೇಳುವ ರೀತಿಯಲ್ಲಿ. ಅಂದ್ರೆ ಆ ರೀತಿಯ ಒಂದು ಸ್ವತಂತ್ರ ಅಸ್ತಿತ್ವ ಚೌಟ ಅರಸರಿಗೆ ಇತ್ತು ಅಂತ ಹೇಳುವುದನ್ನು ನಾವಿಲ್ಲಿ ಗಮನಿಸಬೇಕು. ನೀವು ಹೇಳುದು ಅಂತಾದ್ರೆ, ಇಡೀ ತುಳುನಾಡಿನಲ್ಲಿ ಅದನ್ನೊಂದು ಎಗೇನ್ಸ್ಟ್ ವಾರ್ ಅನ್ನು ಮಾಡಿದ್ದು ಅಂತ ಹೇಳಿದ್ರೆ ನಮ್ಮ ಮೂಡುಬಿದ್ರೆ ಚೌಟ ಅರಸರು ಅಂತ ನೀವು ಪ್ರತಿಭಟನೆ. ಆದ್ರೂ ಸರ್, ಆದ್ರೆ ಕೇಂದ್ರಾಡಳಿತವಾಗಿ ಅವರು ಇಲ್ಲಿ ಸ್ಥಾಪನೆ ಮತ್ತೆ ಮಾಡಿದ್ರು, ಅದು ಆನಂತರ ತದನಂತರದಲ್ಲಿ ಅಂದ್ರೆ ಆ ಟೈಮಲ್ಲಿ ಅವರೊಮ್ಮೆ ವಿರೋಧವನ್ನು ಮಾಡಿದ್ದಾರೆ. ಹೌದು, ಅಲ್ಲ ಅವರು ಇಲ್ಲಿ ಬಂದೆಲ್ಲ ಸ್ಥಾಪನೆ ಮಾಡ್ಲಿಕ್ಕೆ ಶುರು ಆಗಿದೆ, ಆಗ ಇವನು ಪ್ರತಿಭಟನೆ ಇರ್ಲಿ. ಆದ್ರೂ ತುಳುನಾಡಲ್ಲಿ ಇಷ್ಟು ಜನ ಇರುವಾಗಲೂ ಇದನ್ನು ಪ್ರತಿಭಟನೆ ಮಾಡಿದವರು ನಮ್ಮ ಮೂಡುಬಿದ್ರೆ ಚೌಟರು. ಇಲ್ಲಿ ಒಂದು ಮಾತು ನಾವು ಹೇಳಬೇಕು, ಇದು ನಾವು ಬೇರೆಯವರು ಮಾಡಲಿಲ್ಲ ಅಂತೇಳಿ ಅಧಿಕೃತವಾಗಿ, ಯಾಕಂದ್ರೆ ಇತಿಹಾಸದಲ್ಲಿ ಬೇರೆಯವರು ಮಾಡಿದ್ದಕ್ಕೆ ನಮಗೆ ಆಧಾರ ಇಲ್ಲ, ಆದ್ರೆ ಇವನು ಮಾಡಿದ್ದಕ್ಕೆ ನಮ್ಮ ಹತ್ರ ಆಧಾರ, ಇವನು ಮಾಡಿದ್ದಾನೆ ಅಂತ ಹೇಳುದು ಗ್ಯಾರಂಟಿ. ನಾವಿವಾಗ ಮೂಡುಬಿದ್ರೆಯ ಬಗ್ಗೆ ಮಾತಾಡೋದ್ರಿಂದ ನಮ್ಮ ಮೂಡುಬಿದ್ರೆ ಚೌಟರ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಉಂಟು ಅಂತ ನಾವು ಹೇಳ್ಬೋದು ಸರ್. ಸರ್, ಈಗ ಪುತ್ತಿಗೆಯಿಂದ ಅರಮನೆಯನ್ನು ಮೂಡುಬಿದ್ರೆಗೆ ಸ್ಥಳಾಂತರ ಮಾಡಿದ್ದು ಅಂತ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ, ನಾವೀಗ ಪುತ್ತಿಗೆಯಲ್ಲಿ ಕಾಯರ್ಮಂಜ ಅರಮನೆ ಉಂಟು, ಸ್ವಲ್ಪ ಇದರಲ್ಲಿ ಉಂಟು, ಬಟ್ ಅವಶೇಷಗಳು ಉಂಟು. ಅದನ್ನೀಗ ಮೂಡುಬಿದ್ರೆಗೆ ಅವರು ಶಿಫ್ಟ್ ಮಾಡಿದ್ರು ಅಂತ ನೀವು ಆಗ ಒಂದು ಮಾತಲ್ಲಿ ಹೇಳಿದಿರಿ ಸರ್. ಅದು ಯಾಕೆ ಆಯ್ತು ಸರ್? ಅದು ಮೂಡುಬಿದ್ರೆಗೆ ಶಿಫ್ಟ್ ಮಾಡುವಂತ ಪರಿಸ್ಥಿತಿ ಯಾಕೆ ಬಂತು? ಅದು ಅಂದ್ರೆ ಪರಿಸ್ಥಿತಿ, ಅದಕ್ಕೆ 2 ಕಾರಣ ಕೊಡ್ಬೋದು ನಾವು. ಒಂದು ಕಾರಣ ಏನು ಅಂತ ಹೇಳಿದ್ರೆ,
ಪುತ್ತಿಗೆ ಅರಮನೆಗೆ ಬಂದಂಥ ಅಲ್ಲಿ ಆದಂಥ ಕೆಲವು ದುರಂತಗಳು, ಪುತ್ತಿಗೆಯಲ್ಲಿ ಆದಂತ ಹೌದು, ಆ ಅರಮನೆಗೆ. ನನ್ನ ಒಂದು ಒಂದು ಆಧಾರಗಳ ಹಿನ್ನೆಲೆಯಲ್ಲಿ ನಾನು ಹೇಳುವುದಾದ್ರೆ 3-4 ಬಾರಿ ಪುತ್ತಿಗೆ ಅರಮನೆ ಬೆಂಕಿಗೆ ಆಹುತಿಯಾಗಿದೆ ಅಲ್ಲಿ ಕಟ್ಟಿದಂತಹದ್ದು. ನೋಡಿ, ಆರಂಭದಲ್ಲಿ ಕಟ್ಟುವಾಗಲೇ ಒಮ್ಮೆ ಬೆಂಕಿ ಬಿದ್ದಿದೆ ಅಂತ ಹೇಳ್ತಾರೆ. ಆಮೇಲೆ ನಿರ್ಮಾಣ ಆಗುವ ಹಂತದಲ್ಲಿ ಆಮೇಲೆ ಯಾವುದೋ ಒಂದು ದೈವದ ಒಂದು ಕೋಪದಿಂದಾಗಿ ಅಲ್ಲಿ ಬೆಂಕಿ ಬಿತ್ತು ಅಂತ ಹೇಳ್ತಾರೆ. ಇನ್ನೊಂದು, ಇಲ್ಲಿಯ ಸಾಮಂತ ಅರಸರು ಯಾವುದೋ ಒಂದು ಮನಸ್ತಾಪದಿಂದಾಗಿ ಇಲ್ಲಿ ಅರಮನೆಯ ಮೇಲೆ ದಾಳಿ ಮಾಡಿ ಅರಮನೆಯನ್ನು ಪುತ್ತಿಗೆಯಲ್ಲಿ ಸುಟ್ಟು ಹಾಕಿದ್ರು ಅಂತ ಹೇಳ್ತಾರೆ. ಅಂದ್ರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನೋಡಿ, ಅಲ್ಲಿ ಆಡು ಮಾತಿನಲ್ಲಿ ಒಂದು ಮಾತು ಬರ್ತದೆ, ಏನು ಅಂತ ಹೇಳಿದ್ರೆ, ಆ ಅರಮನೆಯನ್ನು ಕಟ್ಟಿದಂತ ಮುಹೂರ್ತವೇ ಸರಿ ಇರಲಿಲ್ಲ ಅಂತೇಳಿ. ಅದಕ್ಕೆ ಕಥೆ ಕೂಡ ಉಂಟು, ಅದನ್ನೆಲ್ಲ ನಾನು ಇಲ್ಲಿ ಹೇಳಲಿಕ್ಕೆ ಹೋಗುದಿಲ್ಲ, ವಿಸ್ತಾರ ಆಗ್ತದೆ. ಅದೆಲ್ಲ ನಮ್ಮ ನಂಬಿಕೆಗಳಷ್ಟೇ, ಬೇರೆ ಬೇರೆ ಕಾರಣ ಇರಬಹುದು. ಅದು 3-4 ಬಾರಿ ಒಂದು ಬೆಂಕಿಗೆ ಆಹುತಿಯಾದಂಥ ಸಂದರ್ಭ ಬಂದದ್ರಿಂದ ಸ್ವಲ್ಪ ಸುರಕ್ಷಿತವಾದ ಪ್ರದೇಶಕ್ಕೂ ಹೋಗುವ ಅಂತ ಹೇಳುವಂಥದ್ದು ಒಂದು ಕಾರಣ ಅಲ್ಲಿ ಅರಮನೆಯನ್ನು ಕಟ್ಟಲಿಕ್ಕೆ. ಬಹುಶಃ ನಾನು ಒಂದು ಜನರಲ್ ಆಗಿ ಹೇಳುವುದಿದ್ರೆ, ಮೂಡುಬಿದಿರೆಯಲ್ಲಿ ಅವರ ಒಂದು ಚಿಕ್ಕ ಒಂದು ಕೇಂದ್ರ ಆಗಲೂ ಇದ್ದಿರಬೇಕು, ಅದಕ್ಕಿಂತ ಮೊದಲೇ ಮುಂಚೆ ಸ್ವಲ್ಪ ಏನೋ ಇದ್ದಿರಬೇಕಲ್ಲಿ. ಯಾಕೆಂದ್ರೆ ನನಗೆ ಒಂದು ಸಾಂದರ್ಭಿಕವಾದ ಆಧಾರಗಳನ್ನು ನೋಡುವಾಗ ಅಲ್ಲಿ ಕೂಡ ಅವರದ್ದೊಂದು ಏನೋ ತಾಣ ಇದ್ದಿರಬಹುದು ಅಂತ ಅನಿಸ್ತದೆ. ದಾಖಲೆಗಳಿಲ್ಲ. ಈಗ 1643ನೇ ಇಸವಿಯಲ್ಲಿ ಭೋಜರಾಯ ಅಂತ ಹೇಳುವಂಥ ಅರಸ ಈ ಎಲ್ಲ ಘಟನೆಗಳು ಬರುವುದು ಇನ್ನು ಬೇಡ ಅಂತ ಹೇಳಿಕೊಂಡು ಅಲ್ಲಿಂದ ಇಲ್ಲಿಗೆ ಸ್ಥಳಾಂತರ ಮಾಡಿದ, ಮೂಡುಬಿದಿರೆಗೆ. ಮೂಡುಬಿದಿರೆಯಲ್ಲಿ ಅರಮನೆ ಆ ರೀತಿಯಲ್ಲಿ ನಿರ್ಮಾಣ. ಇನ್ನೊಂದು ಕಾರಣ ನಾನು ಹೇಳಬೇಕು, ಯಾಕೆಂತ ಹೇಳಿದರೆ ಅಲ್ಲಿ ಆ ಕಾಲಕ್ಕಾಗುವಾಗ ಸುಮಾರು 15-16ನೇ ಶತಮಾನಕ್ಕಾಗುವಾಗ ಮೂಡುಬಿದಿರೆ ಅದ್ಭುತವಾಗಿ ಬೆಳವಣಿಗೆ ಆಯಿತು ನೋಡಿ. ಅದ್ಭುತ ಬೆಳವಣಿಗೆ, ಅಲ್ಲಿ ಬಸದಿಗಳು, ಹೌದು, ಅಲ್ಲಿ ಎಲ್ಲ ಬಸದಿಗಳು ಅದು ಇದೆಲ್ಲ ನಿರ್ಮಾಣ ಆಯಿತು. ಅದು ಕೂಡ ಒಂದು ಕಾರಣ ಇರಬಹುದು. ಪುತ್ತಿಗೆಯಲ್ಲಿ ಕೂತುಕೊಳ್ಳುವುದಿಂತ ನಾವು ಇಲ್ಲಿ ಗೋಲ್ಡನ್ ಈಗ ಇಲ್ಲಿ ಹಳ್ಳಿಯವರೆಲ್ಲ ಬಂದು ಪೇಟೆ ಬದಿಯಲ್ಲಿ ಕೂತುಕೊಳ್ಳುವುದಿಲ್ಲ. ಹಾಗೆ ಅಲ್ಲಿ ಇರುವುದಕ್ಕಿಂತ ನಾವು ಮೂಡುಬಿದಿರೆ ಜೈನ ಕೇಂದ್ರ, ಬಸದಿಗಳೆಲ್ಲ ಉಂಟು, ಅಲ್ಲಿಯೇ ಹತ್ತಿರದಲ್ಲಿ ನಾವು ಅರಮನೆ ಕಟ್ಟುವ ಅಂತ ಹೇಳುವ ಒಂದು ಕಾರಣವೂ ಇರಬಹುದು. ಈಗ 2 ಕಾರಣಗಳಿಂದ ಅವರು ಮೂಡುಬಿದಿರೆಗೆ ಬರುವ ಸಾಧ್ಯತೆ ಆಯಿತು ಅಂತ ಹೇಳಿ. ಸರ್, ಈಗ ಮೂಡುಬಿದಿರೆಗೆ ಅವರು ಬಂದ ಮೇಲೆ ಕೇಂದ್ರಾಡಳಿತ ಒಂದು ಪ್ರದೇಶ ಇತ್ತು, ಅವರ ಬೌಂಡ್ರಿಗಳಿತ್ತು. ಇಲ್ಲಿ ನಾವು ಅಂದ್ರೆ ಇದನ್ನು ದಾಟಿ ಅವರು ಇದನ್ನು ಇಟ್ಟು ನಮಗೆ ಅಂತ ಒಂದು ಬೌಂಡ್ರಿಗಳನ್ನು ಅವರು ಹಾಕಿಕೊಂಡಿದ್ರು. ಸೊ ಇವರ ಸಂಬಂಧಗಳು ಹೇಗಿತ್ತು ಸರ್? ಅಂದ್ರೆ ಈ ಅರಸರ ಬೇರೆಯವರ ಜೊತೆ, ಬೇರೆ ಅರಮನೆಗಳವರೊಟ್ಟಿಗೆ ಅಥವಾ ಅಲ್ಲಿಯ ಸ್ಥಳೀಯರೊಟ್ಟಿಗೆ ಅವರ ಸಂಬಂಧಗಳು ಹೇಗಿತ್ತು ಸರ್ ಮುಂಚಿನಿಂದ? ಸಂಬಂಧಗಳು ಅಂದರೆ ಅಲ್ಲಿ ಈಗಾಗಲೇ ಏನೋ ಒಂದು ಪರೋಕ್ಷವಾಗಿ ನಾವು ಹೇಳಿದೆವು. ಈಗಾಗಲೇ ಅವರು ತುಂಬ ಅರಸರೆಲ್ಲ ಇದ್ದರು ಬೇರೆ ಬೇರೆ ಕಡೆಯಲ್ಲಿ. ಆದರೆ ಇವರ ಸಂಬಂಧಗಳ ಬಗ್ಗೆ ಕೆಲವು ಮಾಹಿತಿಗಳು ಬರ್ತದೆ. ಅದು ಬಹುಶಃ ನಾವೀಗ ಅದನ್ನು ಪ್ರಸ್ತಾಪ ಮಾಡಲಿಲ್ಲ ಅಂತ ಹೇಳಿ ನೋಡಿ. ಆರಂಭದಲ್ಲಿ ಆ ವರದಯ್ಯ ಅಂತ ಹೇಳುವವ ಅಲ್ಲಿಂದ ಉಳ್ಳಾಲದಿಂದ ಸುರಾಲಿಗೆ ತೊಳಹರವು ಅಲ್ಲಿ ಅರಸರು ಆಳ್ತಾ ಇದ್ದದ್ದು. ಇವತ್ತು ಕೂಡ ಅವರ ಹಳೆಯ ಅರಮನೆಯ ಭಾಗಗಳಿದ್ದಾವೆ, ಈಗಲೂ ಇವತ್ತುಂಟು. ಹೌದು, ಸುರಾಲ್ ಅರಮನೆ ಭಾರಿ ದೊಡ್ಡ ಅರಮನೆ. ಹೌದೌದು. ಇವತ್ತು ಕೂಡ ಈ ಹಳೆಯ ಅರಸರ ಪೈಕಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಉಳಿದುಕೊಂಡಿರುವ ಅರಮನೆ ಅಂದ್ರೆ ಸುರಾಲ್ ಅರಮನೆ. ಹೌದು, ಇವತ್ತು ಕೂಡ ನೋಡ್ಬೇಕಾದಂತ ಒಂದು ಜಾಗ ಅದು. ಆ ಆರಂಭದಲ್ಲಿ 1200 ಆ ಕಾಲದಲ್ಲಿ ಅವನು ಸುರಾಲ್ ಅರಮನೆಗೆ ಹೋಗಿರ್ಬೇಕಾದ್ರೆ ಆ ಕಾಲದಲ್ಲಿ ಅಂದ್ರೆ ಅವರಿಗೆ ಒಳ್ಳೆಯ ಸಂಬಂಧ ಇತ್ತು ಅಂತೇಳಿ. ಆಮೇಲೆ ಇಲ್ಲಿ ಒಂದು ಮಾತು ಹೇಳ್ಬೇಕಾಗ್ತದೆ ನಾವು, ಈಗಿನಿಗೂ ಅದು ಹಿಂದೆಯೂ ಹಾಗೆ, ರಾಜಕೀಯದಲ್ಲಿ ಯಾರು ಕೂಡ ಶಾಶ್ವತವಾದ ಶತ್ರುಗಳು ಇಲ್ಲ, ಮಿತ್ರರು ಇಲ್ಲ. ಸಂದರ್ಭಕ್ಕೆ ಅನುಸಾರವಾಗಿ ಒಬ್ಬೊಬ್ಬರನ್ನು ಮಿತ್ರರನ್ನಾಗಿ ಮಾಡುವಂಥದ್ದು, ಶತ್ರುವನ್ನಾಗಿ ಮಾಡುವಂಥದ್ದು. ಈಗ ಹೇಗೆ ಬಂದಿದೆ ಅಂತ ಹೇಳಿದರೆ, ಕೆಲವು ಸಲ ಅವರು ಬಂಗರು ಅವರು ಚೌಟರು ಜೊತೆಗಿದ್ದರು, ಕೆಲವು ಸಲ ಬಂಗರು ಚೌಟರು ಬೇರೊಬ್ಬರ ಜೊತೆ ಒಪ್ಪಂದ ಮಾಡಿಕೊಂಡು ಬಂಗರ ಮೇಲೆ ಯುದ್ಧ ಮಾಡ್ತಾ ಇದ್ರು. ಇನ್ನು ಅನೇಕ ಸಲ ಸಾಮಂತರು, ಎಲ್ಲೂರಿನವರು, ಇವರು ಚೌಟರು ಅವರು ಜೊತೆಯಲ್ಲಿದ್ದರು. ಅವರು ಕಾರ್ಕಳದ ಅರಸನ ವಿರುದ್ಧ ಅವರು ಒಟ್ಟಾಗ್ತಾ ಇದ್ರು. ಅಂದರೆ ಈ ರೀತಿಯಲ್ಲಿ ಒಂದು ರೀತಿಯ ಸ್ನೇಹ ವೈರ ಸಂಬಂಧ, ಶಾಶ್ವತವಾಗಿ ಯಾವುದೂ ಇರಲಿಲ್ಲ. ಆದರೆ ಬಂಗರ ಜೊತೆಯಲ್ಲಿ ನೋಡಿ, ಬಂಗರ ಜೊತೆಯಲ್ಲಿ ಒಳ್ಳೆಯ ಸಂಬಂಧ ಇದ್ದಿರಲೇಬೇಕು. ಯಾಕೆಂತ ಹೇಳಿದರೆ 1410ನೇ ಇಸವಿಯಲ್ಲಿ ಅವರು ಸಹಾಯ ಮಾಡಿದ್ದಾರೆ ಅವರಿಗೆ, ಯಾವುದು ಆ ಒಂದು ಇದನ್ನು ಒಂದು ಯುದ್ಧದಲ್ಲಿ ಗೆಲ್ಲಿಕ್ಕೆ. ಆದ್ದರಿಂದ ಬಂಗರ ಜೊತೆ ಅವರ ಸಂಬಂಧ ಒಳ್ಳೆಯದಿರಬೇಕು. ಆಮೇಲೆ ಇವರ ರಾಜಕುಮಾರಿಯನ್ನು ಬಂಗ ಅರಸನಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ.
ಅಂದರೆ ಅವರಿಗೆ ಬಂಗ ಅರಸರ ಜೊತೆ ಹೆಚ್ಚಾಗಿ ಒಳ್ಳೆಯ ಸಂಬಂಧ ಇತ್ತು. ಆಮೇಲೆ ಇಲ್ಲಿಯ ಸಾವಂತರು, ಈಗ ಸಾವಂತರು ಅಂತ ಕರೀತೇವೆ, ಅವರು ಸೀಮಂತೂರಿನಲ್ಲಿ ಇದ್ದದ್ದು ಅವರ ಆರಂಭ. ಆಮೇಲೆ ಎಲ್ಲೂರಿನ ಅರಸರು, ಬೇರೆ ಬೇರೆ ಅರಸರ ಜೊತೆ ಅವರ ಸಂಬಂಧ ಹೆಚ್ಚಿನ ಸಂದರ್ಭಗಳಲ್ಲಿ ಒಳ್ಳೆಯದಿತ್ತು, ಅನೇಕ ಸಂದರ್ಭಗಳಲ್ಲಿ ಹಾಳು ಇತ್ತು. ಆದರೆ ಇಲ್ಲಿ ಬಹಳ ದೀರ್ಘಕಾಲ ಅವರು ವೈಮನಸ್ಸನ್ನು ಇಟ್ಟುಕೊಂಡಂಥ ಅರಸು ಮನೆತನ ಅಂದರೆ ಅದು ಕಾರ್ಕಳದ ಬೈರರಸರು. ಅವರು ಈಗ ಅಲ್ಲಿ ಬೈರರಸ ವಂಶದವರು ಈಗ ಇಲ್ಲ. ಈಗ ನಮ್ಮಲ್ಲಿ 10-13 ರಾಜ್ಯರ ವಂಶ ಹೇಳಿದೆ ನೋಡಿ, ಅದರಲ್ಲಿ ಎಲ್ಲ ಅರಸರ ವಂಶದವರು ಇವತ್ತಿಗೆ ಕೂಡ ಇದ್ದಾರೆ. ಆದರೆ ಕಾರ್ಕಳವನ್ನು ಆಳಿದಂಥ ಬೈರರಸರ ವಂಶದವರು ಇವತ್ತಿಗೆ ಅಲ್ಲಿ ಇಲ್ಲ. ಅವರು ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ, ಅದನ್ನು ಟ್ರೇಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರ ಜೊತೆ ಬಹಳ ದೀರ್ಘಕಾಲ ಅವರು ವೈರವನ್ನು ಇಟ್ಟುಕೊಂಡಿದ್ದಾರೆ. ನೀವು ಕಳೆದ ಎಪಿಸೋಡ್ ಅಲ್ಲಿ ಹೇಳಿದ್ರಿ ನಮಗೆ. ಆ ವೈರದಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ, ಅವರು ಈ ಎಲ್ಲ ಅರಸರಿದ್ದಾರೆ ನೋಡಿ, ಬೇರೆ ಬೇರೆ ಅರಸರು, ಅವರ ಜೊತೆ ಒಪ್ಪಂದ ಮಾಡುವುದು, ಅವರ ವಿರುದ್ಧ ಯುದ್ಧ ಮಾಡಿದ್ದು ಗೊತ್ತಿಲ್ಲ. ಅವರು ಬಂದರೆ ನಾವು ಒಟ್ಟಿಗೆ ನಿಂತುಕೊಂಡು ಸೇರಬೇಕು ಅಂತೇಳಿ. ಇಲ್ಲಿ ಪುತ್ತಿಗೆ ಈಗ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು ನೋಡಿ, ಅಲ್ಲಿ ಕೌಂಟರ್ ಉಂಟು ಹರಿಕೆಯದ್ದು, ಅದರ ಬದಿಯಲ್ಲಿಯೇ ಕಲ್ಲಿನ ಒಂದು ಶಾಸನ ಇಟ್ಟುಕೊಂಡು ಉಂಟು. ಅದನ್ನಲ್ಲಿ ಇಡಿಸುವಲ್ಲಿ ನಂದು ಕೂಡ ಪರೋಕ್ಷವಾದ ಒಂದು ಪಾತ್ರ ಉಂಟು. ಅದನ್ನು ಜೀರ್ಣೋದ್ಧಾರ ಮಾಡುವ ಸಂದರ್ಭದಲ್ಲಿ ನಾವು ಅದರ ಅರಮನೆಯ ಕುಲದೀಪ ಅವರಿಗೆಲ್ಲ ನಾನು ಕೇಳಿಕೊಂಡೆ ಅದನ್ನು ಆ ರೀತಿ ಮಾಡಬೇಕು ಅಂತ ಅದನ್ನು ಇಟ್ಟಿದ್ದಾರೆ ನೋಡಿ. ಆ ಶಾಸನ ಒಪ್ಪಂದ ಶಾಸನ ಒಂದು 1512 ಇಸವಿ ಜೂನ್ 1ನೇ ತಾರೀಕಿಗೆ ಅನ್ವಯಿಸುವ ಶಾಸನ ಅದು. ಹೌದು, ಅಷ್ಟು ಡಿಟೇಲ್ ಆಗಿ ಉಂಟು, ಅದರಲ್ಲಿ ವಿವರಗಳು ಬರ್ತದೆ. ಅದರಲ್ಲಿ ಏನು ಬರ್ತದೆ ಅಂತ ಹೇಳಿದರೆ, ಒಂದು ವೇಳೆ ಕಾರ್ಕಳದ ಬೈರರಸರು ನಮ್ಮ ಮೇಲೆ ದಾಳಿ ಮಾಡಿದರೆ ಈ ಸೀಮಂತೂರಿನ ಸಾಮಂತರು ಮತ್ತು ಎಲ್ಲೂರಿನ ಕುಂದ ಹೆಗ್ಗಡೆಯವರು ಮತ್ತು ಚೌಟರು, ನಾವು 3 ಜನ ಒಟ್ಟು ಸೇರಿಕೊಂಡಿರಬೇಕು. ಅವರು ದಾಳಿ ಮಾಡಿದರೆ ನಾವು ಅದನ್ನು ತಡಿಬೇಕು ಅಂತೇಳಿ ಆ ಒಪ್ಪಂದ ಶಾಸನ, ಅದು ಕಲ್ಲಿನಲ್ಲಿ ಬರೆದದ್ದು, ಅದು ಇವತ್ತಿಗೂ ಉಂಟಲ್ಲಿ. ನಾನು ದೇವಸ್ಥಾನಕ್ಕೆ ಹೋದರೆ ಮೊದಲು ಅದಕ್ಕೆ ಒಂದು ನಮಸ್ಕಾರ ಮಾಡಿ ಹೋಗುದು, ಯಾಕೆಂದ್ರೆ ಆ ಕಾಲದ ಒಂದು ಅವಶೇಷ ಅಲ್ಲಿ ಉಂಟು. ಅಲ್ಲ ಸರ್, ಈಗದು ಆಡು ಮಾತಲ್ಲಿ ಹೇಳುದು ಅಂತಾದ್ರೆ ಅಗ್ರಿಮೆಂಟ್, ಅದೊಂದು ಅಗ್ರಿಮೆಂಟ್. ಹೌದು, ಅವರ ನಡುವೆ ನಡೆದಂತ ಅಗ್ರಿಮೆಂಟ್. ಅನೇಕ ಅಗ್ರಿಮೆಂಟ್ಗಳಿದ್ದಾವೆ. ಅಂದ್ರೆ ಅವರ ಜೊತೆ, ಆದರೆ ಅವರ ಜೊತೆ ಒಂದು ಶಾಶ್ವತವಾಗಿ ವೈರ ಇರಲಿಲ್ಲ ನೋಡಿ. 1543ನೇ ಇಸವಿ, ಇದು ಹಿಂದಿನದ್ದು, ನಾನು ಹೇಳಿದಂತ ಶಾಸನ. ಅದು 1512 ನಾನು ಹೇಳಿದ್ದು. 1543ನೇ ಇಸವಿಗೆ ಬರುವಾಗ ಚೌಟರ ಅವರ ಕಾರ್ಕಳದವರ ಜೊತೆ ಒಂದು ಅಂತಿಮ ಒಪ್ಪಂದ ಆದ ಹಾಗೆ ಕಾಣುತ್ತದೆ. ಇನ್ನು ಮುಂದೆ ಯುದ್ಧ ಮಾಡುವುದೇ ಬೇಡ ನಾವು, ಯಾಕೆಂದ್ರೆ ಆಗ ಹೊರಗಿನವರ ದಾಳಿ ಎಲ್ಲ ಜಾಸ್ತಿ ಆಯಿತು, ಸ್ವಲ್ಪ ಅಪಾಯ ಜಾಸ್ತಿ ಆಯಿತು. ನಾವೇ ಜಗಳ ಮಾಡಿದರೆ ಕಷ್ಟ ಅಂತೇಳಿ ಅವರು ವೈರತ್ವ ಬಿಟ್ಟು 1543ನೇ ತಾಮ್ರ ಶಾಸನದಲ್ಲಿ ಬರ್ತದೆ, ಅವರು ಒಪ್ಪಂದ ಮಾಡಿದ್ದಾರೆ. ಆಮೇಲೆ ಒಪ್ಪಂದ ಉಳಿದ ಹಾಗೆ ಕಾಣುತ್ತದೆ. ಯಾಕೆ ಅಂತ ಹೇಳಿದರೆ 1646ನೇ ಇಸವಿಯಲ್ಲಿ ಕಾರ್ಕಳದಲ್ಲಿ ಗೊಮ್ಮಟೇಶ್ವರನಿಗೆ ಮಸ್ತಕಾಭಿಷೇಕ ಆಗ್ತದೆ. 1646 ಚದುರ ಚಂದ್ರಮ ಅಂತ ಹೇಳುವ ಕವಿ ಕಾರ್ಕಳದ ಗೊಮ್ಮಟೇಶ್ವರ ಚರಿತ್ರೆ ಅಂತ ಒಂದು ಸಾಹಿತ್ಯ ಕೃತಿ ಬರೆದಿದ್ದಾನೆ, ಸಾಂಗತ್ಯ. ಅದರಲ್ಲಿ ಆ ಇಡೀ ಮಸ್ತಕಾಭಿಷೇಕದ ಘಟನೆ ಬರ್ತದೆ. 1646 ಬರುವ ವರ್ಷ ಇನ್ನೊಂದು ಬರ್ಲಿಕ್ಕುಂಟು. ಬಹುಶಃ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಪ್ರಸ್ತುತ ಆಗಬಹುದು. ಅದ್ಭುತವಾದಂಥ ಅದರ ವಿವರಗಳುಂಟು. ಅಂದ್ರೆ ಒಂದು ಇದು ಮಸ್ತಕಾಭಿಷೇಕ ಹೇಗೆ ಮಾಡಬೇಕು ಅಂತ ಹೇಳುವುದಕ್ಕೆ ಅದರಲ್ಲಿ ಗೈಡ್ ಬುಕ್ ಇದ್ದಾಗ ಉಂಟು. ಅದರಲ್ಲಿ ಆ ಒಂದು ಇದುಂಟಲ್ಲ, ಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಚೌಟ ಅರಸರು ಅಲ್ಲಿಯ ಅದಕ್ಕೆ ವಿನಿಯೋಗಕ್ಕಾಗಿ ಭೂಮಿಯನ್ನು ದಾನ ಮಾಡಿದ್ರು ಅಂತ ಹೇಳುವಂತ ಮಾತು ಬರ್ತದೆ. ಬಹುಶಃ ಅವರು ಕೂಡ ಮಸ್ತಕಾಭಿಷೇಕದಲ್ಲಿ ಭಾಗವಹಿಸಲಿಕ್ಕೂ ಸಾಕು. ಅಂದ್ರೆ ಆ ವೈರ ಅಲ್ಲಿಗೆ ಕೊನೆಗೊಳ್ತದೆ. ಇಲ್ಲಿಗ ಪ್ರಾಸ್ತಾವಿಕವಾಗಿ ಇನ್ನೊಂದು ಮಾತು ನಾನು ಹೇಳಬೇಕು. ಅದು ಈ ಬಂಗರ ಒಂದು ಒಪ್ಪಂದ ಆಯಿತು ನೋಡಿ 1410ನೇ ಇಸವಿಯಲ್ಲಿ. ಅದು ಯಾಕೆ ಒಪ್ಪಂದ ಆಯಿತು ಅಂತ ಹೇಳಿದರೆ, ಬಂಗರ ಮೇಲೆ ನೀಲೇಶ್ವರದ ಅರಸ ದಾಳಿ ಮಾಡ್ತಾನೆ. ಹೌದು. ಆಗ ಇವರು ಹೋಗಿ ಅವರಿಗೆ ಸಹಾಯ ಮಾಡ್ತಾರೆ. ಆ ಸಹಾಯಕ್ಕೆ ಬೇಕಾಗಿ 3 ಪ್ರದೇಶವನ್ನು ಇವರಿಗೆ ಅವನು ಕೊಡ್ತಾನೆ. ಒಂದು ಮಳಲಿ ಅಂತೇಳಿ, ಮಳಲಿ ಪ್ರದೇಶ. ಇನ್ನೊಂದು ಪೇಜಾವರ ಅಂತೇಳಿ ಅಲ್ಲಿ ಮಂಗಳೂರಿನ ಹತ್ರ. ಇನ್ನೊಂದು ಮುಣುಕೂರು ಅಂತೇಳಿ. ಮುಣುಕೂರು, ಪೇಜಾವರ, ಮಳಲಿ ಆ ಪ್ರದೇಶವನ್ನು ಚೌಟರಿಗೆ ಆತ ಕೊಡ್ತಾನೆ ಅವರು ಮಾಡಿದಂತಹ ಸಹಾಯಕ್ಕಾಗಿ. ಇದರಿಂದ ಚೌಟರ ಒಂದು ಘನತೆ ಗೌರವ ಹೆಚ್ಚಾದಾಗೆ ಕಾಣ್ತದೆ ನನಗೆ. ವಿಸ್ತಾರ ಮಾತ್ರ ಅಲ್ಲ, ಅಲ್ಲಿ ಇಡೀ ತುಳುನಾಡಿನ ಅತ್ಯಂತ ಹಳೆಯ ದೇವಾಲಯ
ರಾಜರಾಜೇಶ್ವರಿ ಪೊಳಲಿ ದೇವಸ್ಥಾನ ಉಂಟು ನೋಡಿ. ಆ ದೇವಸ್ಥಾನ ಇವರ ಆಡಳಿತಕ್ಕೆ ಬಂದದ್ದು ಆ ಕಾಲದಲ್ಲಿ. ಅದು ಬಂಗ ಅರಸನು ಆ ಪ್ರದೇಶವನ್ನು ಇವರಿಗೆ ಕೊಟ್ಟದ್ರಿಂದ ಅದು ಮೊದಲೇ ಉಂಟು. ನೀವು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ದೇವಾಲಯಗಳ ಇತಿಹಾಸವನ್ನು ನೋಡಿದರೆ, ಉಡುಪಿಯನ್ನು ಬಿಟ್ಟು ದಕ್ಷಿಣ ಕನ್ನಡ ಅತ್ಯಂತ ಹಳೆಯ ದಾಖಲೆ ನಮಗೆ ಸಿಗುವಂತಹದ್ದು ಕ್ರಿಸ್ತ ಶಕ 7-8ನೇ ಶತಮಾನದ ದಾಖಲೆ ಸಿಗುವಂತಹದ್ದು ಪೊಳಲಿಯ ರಾಜರಾಜೇಶ್ವರಿ ದೇವಸ್ಥಾನದ ಬಗ್ಗೆ. ಅದು ಅತ್ಯಂತ ಹಳೆಯ ದೇವಸ್ಥಾನ. ಆ ದೇವಸ್ಥಾನ ಅದು ಆಮೇಲೆ ಸುಮಾರು 1410ನೇ ಇಸವಿಯ ನಂತರ ಇವರ ಅಧೀನಕ್ಕೆ ಬರ್ತದೆ, ಚೌಟ ಅರಸರ ಅಧೀನಕ್ಕೆ ಬರ್ತದೆ. ಅದರಿಂದಾಗಿ ಬಹುಶಃ ಇವರ ಒಂದು ಗೌರವ ಹೆಚ್ಚಾಗಿರ್ಬೋದು. ಆ ಇಡೀ ಪ್ರದೇಶ ಭಾಳ ಪ್ರಬಲವಾದಂಥ ಪ್ರದೇಶ, ಅಲ್ಲಿ ಅದು ಇವರಿಗೆ ಬಂದದ್ರಿಂದ ಇವರ ಘನತೆ ಗೌರವಗಳು ಹೆಚ್ಚಾಗಿರಬಹುದು ಅಂತೇಳಿ ನೋಡಿ. ಇವತ್ತಿಗೆ ಕೂಡ ನಾನು ಹಿಂದಿನ ಕೆಲವು ಘಟನೆಗಳನ್ನು ನೋಡುವಾಗ ಪೊಳಲಿಯಲ್ಲಿ ಜಾತ್ರೆ ಆಗಬೇಕಾದರೆ ಕೊಡಿ ಏರಿಸುವ ಸಂದರ್ಭದಲ್ಲಿ ಮತ್ತು ನಂತರ ಚೆಂಡು ಹಾಕುವ ಸಂದರ್ಭದಲ್ಲಿ ಇಲ್ಲಿ ಅರಸರು ಅಲ್ಲಿಗೆ ಹೋಗ್ತಾ ಇದ್ರಂತೆ, ಚೌಟರು. ಈಗಲೂ ಕೂಡ ಸಂಬಂಧ ಉಂಟು. ನಾನು ತಿಳಿದಾಗ ಅಲ್ಲಿ ಕೊಡಿ ಏರುವಂಥ ಸಂದರ್ಭದಲ್ಲಿ ಪ್ರಸಾದ ಇಲ್ಲಿ ಅರಮನೆಗೆ ಇವತ್ತು ಕೂಡ ಬರಬೇಕು ಅಂತೇಳಿ. ಆ ಪೊಳಲಿಯ ಒಂದು ವಿಶೇಷತೆ, ಅದರ ಬಗ್ಗೆ ನಮ್ಮ ಈ ಒಂದು ಇದರಲ್ಲಿ ಅಲ್ಲ, ಬೇರೆ ಕಡೆ ಮಾತಾಡುವಷ್ಟು ಉಂಟು. ಅಲ್ಲಿಗೆ ಏನೆಲ್ಲ ಅಲ್ಲಿ ಘಟನೆಗಳು ನಡೆದಿದ್ದಾವೆ, ಅದರ ವಿಶೇಷತೆ ಏನು, ಯಾರೆಲ್ಲ ಬಂದಿದ್ದಾರೆ, ಆ ಪೊಳಲಿ ಚೆಂಡು ಅಂದರೆ ಎಂಥದ್ದು, ಅಲ್ಲಿಗೆ ಹೈದರಾಲಿ ಬಂದು ಸಂದರ್ಶನ ಮಾಡಿದ್ದಾನೆ, ಕೆಳದಿ ಚೆನ್ನಮ್ಮ ಬಂದಿದ್ದಾಳೆ, ಅಲ್ಲಿಗೆ ಪರ್ಷಿಯಾ ದೇಶದ ಪ್ರವಾಸಿ ಬಂದಿದ್ದಾನೆ, ಮೈಸೂರಿನ ಅರಸರು ಬಂದಿದ್ದಾರೆ. ಅಂದರೆ ಯಾವ ರೀತಿಯಲ್ಲಿ ಆ ದೇವಸ್ಥಾನದ ಒಂದು ಕೀರ್ತಿ ಇದ್ದಿರಬಹುದು ಅಂತೇಳಿ, ಅಂತಹ ಒಂದು ಅದ್ಭುತವಾದಂಥ ಕೇಂದ್ರ ಇವರಿಗೆ ಬರ್ತದೆ. ಅದು ಕೂಡ ಇವರ ಆಡಳಿತದ ಅಡಿಯಲ್ಲಿ ಬರ್ತದೆ. ಎಷ್ಟು ಒಂದು ಆಶ್ಚರ್ಯವಾದ ವಿಷಯ ನೋಡಿ. ನಮ್ಮ ಚೌಟರಿಗೆ ಕೂಡ ಪೊಳಲಿಯ ಒಂದು ಕನೆಕ್ಷನ್ ಉಂಟು ಅಂತ ಇದ್ದಾಗ, ಯಾಕೆಂದ್ರೆ ಅಲ್ಲಿ ಅವರು ದಾನ ಮಾಡಿದಂತ ಶಾಸನಗಳಿದ್ದಾವೆ. 1465ನೇ ಇಸವಿಯ ಶಾಸನಗಳು ಅಮುಂಜೆಯಲ್ಲಿ ಕಲ್ಲಿನಲ್ಲಿ ಬರೆದದ್ದು. ಅಲ್ಲಿ ಅಲ್ಲಪ್ಪ ಶೇಖ ಅಂತ ಇವರ ಅರಸ, ಅವನು ಮತ್ತು ಅವನ ಇಬ್ಬರು ತಮ್ಮಂದಿರು ಸೇರಿಕೊಂಡು ಪೊಳಲಿಯ ದೇವಿಗೆ ದಾನ ಮಾಡ್ತಾರೆ. ಆಮೇಲೆ ತಿರುಮಲ ರಾಯ ಅಂತ 1508ನೇ ಇಸವಿಯಲ್ಲಿ ಆತ ದಾನ ಮಾಡ್ತಾನೆ. ಇಂಥ ಅನೇಕ ದಾನದ ವಿವರಗಳು ಅಲ್ಲಿ ಬರ್ತದೆ. ಆದ್ರಿಂದ ಇದು ಇವರಿಗೆ ಸ್ಥಳೀಯ ಅರಸರ ಜೊತೆಯಲ್ಲಿ ಸ್ನೇಹ ವೈಮನಸ್ಸು ಸಂಬಂಧಗಳಿದ್ದು, ಆದರೆ ಆದಷ್ಟು ಅವರು ಸ್ನೇಹ ಸಂಬಂಧವನ್ನು ಇಟ್ಟುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನೀವು ಹೇಳಿದಾಗೆ ಈ ರಾಜಕೀಯ ವಿಷಯದಲ್ಲಿ ನೋಡಿದ್ರೆ ಈಗಲೂ ಹಾಗೇನೆ, ಮುಂಚೆ ಕೂಡ ಹಾಗೇನೆ, ಸಿಚುವೇಶನ್ಗೆ ತಕ್ಕ ಎಲ್ಲರೂ ಅವರವರ ಒಂದು ವಿಸ್ತೀರ್ಣಗಳನ್ನು ಪಕ್ಷಗಳನ್ನು ಅವರು ಆಚೀಚೆ ಮಾಡ್ತಾ ಇದ್ರು ಅಂತ ಇದ್ರು. ಸರ್, ನೀವು ಮಾತಾಡುವಾಗ ಒಂದು ವಿಷಯ ಹೇಳಿದ್ರಿ, ಈಗದು ಜೀರ್ಣೋದ್ಧಾರ ಆಗಿರುವ ನಮ್ಮ ಪುತ್ತಿಗೆ ಸೋಮನಾಥೇಶ್ವರ ದೇವಸ್ಥಾನ ಏನು ಉಂಟಾ, ಅಲ್ಲಿ ಒಂದು ಶಾಸನವನ್ನು ನೀವು ಅಲ್ಲಿ ಈಗನ ಕುಲ್ದಿಪಣ್ಣನ ಹತ್ರ ಹೇಳಿ ಅಲ್ಲಿ ಒಂದು ಇಡ್ಸಿದ್ದೀರಿ ಅಂತ ಹೇಳಿದ್ದೀರಿ ನೀವು. ಸೊ ನಾವು ಅದನ್ನು ಮಾತಾಡಿಕೊಂಡು ಹೋಗೋದು ಅಂತಾದರೆ ಸರ್, ಪುತ್ತಿಗೆಯಲ್ಲಿ ಸೋಮನಾಥೇಶ್ವರ ದೇವಸ್ಥಾನ ಬರಲಿಕ್ಕೆ ಮೂಲ ಕಾರಣ ಏನು ಸರ್ ಅಲ್ಲಿ? ಅಂದರೆ ಅಷ್ಟು ದೊಡ್ಡ ದೇವಸ್ಥಾನ, ಈಗ ರೀಸೆಂಟಾಗಿ ಅದು ಜೀರ್ಣೋದ್ಧಾರ ಕೂಡ ಆಯಿತು, ತುಂಬ ಒಳ್ಳೆ ರೀತಿಯಲ್ಲಿ ಅದು ಮಾಡಿದ್ದಾರೆ. ಸೊ ಅಲ್ಲಿ ಸೋಮನಾಥೇಶ್ವರಲ್ಲಿ ಸ್ಥಾಪಿಸಬೇಕು ಅಂತ ಬರುವಂಥ ವಿಷಯ ಯಾಕೆ ಬಂತು ಸರ್ ಆ ಟೈಮಿನಲ್ಲಿ? ಅದು ನೋಡಿ, ಇದಕ್ಕೆಲ್ಲ ಒಂದು ಅನೇಕ ಸಂದರ್ಭಗಳು ಏನು ಉದ್ದೇಶ ಇಲ್ಲದೆ ಸ್ಥಾಪನೆ ಮಾಡುವುದು ಉಂಟು. ಆದರೆ ಈ ದೇವಸ್ಥಾನದ ಸ್ಥಾಪನೆ ಹಿಂದೆ ಒಂದು ಉದ್ದೇಶ ಉಂಟು ಅಂತ ಹೇಳ್ತಾರೆ. ಅದೇನು ಅಂತ ಹೇಳಿದರೆ, ಆ ಕಾಲದ ಅರಸ ಆತ ಅಲ್ಲಿ ಪುತ್ತಿಗೆ ಅರಮನೆಯಲ್ಲಿ ಆರಂಭದಿಂದ ಆಳ್ವಿಕೆಯನ್ನು ಆರಂಭ ಮಾಡಿದ. 3ನೇ ಅಥವಾ 4ನೇ ಅರಸ ಇರಬೇಕು ಆ ಸಂದರ್ಭದಲ್ಲಿ. ಅಲ್ಲಿ ಅವನು 4ನೇ ಅರಸ, ತಿರುಮಲ ರಾಯ ಅಂತಲೇ ಅವನ ಹೆಸರು ಬರ್ತದೆ. ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅಲ್ಲಿ ಅವರಿಗೆ ಈ ಪುತ್ತಿಗೆಯ ಅರಸರಿಗೆ ಉಳ್ಳಾಲದ ಸೋಮನಾಥೇಶ್ವರ ಅವರ ಪಟ್ಟದ ದೇವರವರು. ಅವರಿಗೆ ಏನಿತ್ತು ಅಂತ ಹೇಳಿದರೆ, ಪ್ರತಿ ದಿವಸ ಅವರ ಒಂದು ಕಾರ್ಯಕ್ರಮದ ಆರಂಭದಲ್ಲಿ, ರಾಜ ನಡವಳಿಕೆಗಳ ಆರಂಭದಲ್ಲಿ ಸೋಮನಾಥ ಅಲ್ಲಿಂದ ಸೋಮೇಶ್ವರದಿಂದ ಪ್ರಸಾದ ಬರಬೇಕಿತ್ತಂತೆ. ಅದು ಬಾರದೆ ಇವರು ಏನು ಮಾಡುವಾಗಿರಲಿಲ್ಲ. ನೀವು ಆಲೋಚನೆ ಮಾಡಿ, ಎಲ್ಲಿ ಸೋಮೇಶ್ವರ ಉಳ್ಳಾಲ, ಎಲ್ಲಿ ಪುತ್ತಿಗೆ, ದಿನನಿತ್ಯ ಅಲ್ಲಿಂದ ಪ್ರಸಾದ ಬರಬೇಕು ಇವರಿಗೆ, ಇವರ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ. ಅದರಿಂದಾಗಿ ಒಂದು ರೀತಿ ಅನಾನುಕೂಲ ಆಯಿತು. ಒಂದು ದೂರ, ಇನ್ನೊಂದು ಅಲ್ಲಿಂದ ತೆಗೆದುಕೊಳ್ಳುವಂತ ಬರುವಂತಹ ಶ್ರಮ. ಆದ್ದರಿಂದ ಅವರು ಆ ಸೋಮನಾಥನ ಒಂದು ಅಪ್ಪಣೆಯನ್ನು ಪಡೆದುಕೊಂಡು ಧಾರ್ಮಿಕ ನೆಲೆಯಲ್ಲಿ
ಅವರು ಪುತ್ತಿಗೆಯಲ್ಲಿ ಒಂದು ನಾವು ದೇವಸ್ಥಾನ ಮಾಡೋದು ಒಳ್ಳೆಯದು, ಆ ದೇವರ ಪ್ರಸಾದವನ್ನು ನಾವು ನಿತ್ಯ ಸ್ವೀಕರಿಸುವುದು ಒಳ್ಳೆಯದು ಅಂತೇಳಿ. ಈಗ ಅಲ್ಲಿ ಏನಾಗಿದೆ ಅಂತೇಳಿದ್ರೆ, ಆ ದೇವಸ್ಥಾನಕ್ಕೆ ಜಾಗ ಬೇಕು ನೋಡಿ. ಹೌದು, ಎಲ್ಲಿ ಕಟ್ಟುವುದು ಅಂತೇಳಿ. ಅದು ಅರಮನೆಯ ಬದಿಯಲ್ಲಿ ಕಟ್ಟಲಿಲ್ಲ ಅವರು, ಅವರು ಜಾಗವನ್ನು ಅರಸ್ತಾ ಹೋದರು. ಆಗ ಈ ಅರಸ ಜಾಗವನ್ನು ಹುಡುಕಿಕೊಂಡು ಹೋಗ್ತಾನೆ. ಅವನು ಜಾಗವನ್ನು ಹುಡುಕಿಕೊಂಡು ಹೋದಾಗ ಅಲ್ಲಿ ಒಂದು ಈಗ ಪುತ್ತಿಗೆ ದೇವಸ್ಥಾನ ಉಂಟು ನೋಡಿ, ಆ ಜಾಗದಲ್ಲಿ ಒಂದು ದನ ಮತ್ತು ಒಂದು ಹುಲಿ ಅವುಗಳ ಜೊತೆಯಾಗಿ ಸ್ನೇಹದಿಂದ ಕೂತುಕೊಂಡಿದ್ದುವಂತೆ. ನೋಡಿ, ಈ ಕತೆ ಇದು ಕೇವಲ ಪುತ್ತಿಗೆಗಲ್ಲ, ಬೇರೆ ಅನೇಕ ಕಡೆ ಈ ಕತೆ ಬರ್ತದೆ. ಉದಾಹರಣೆಗೆ ಗುರುಬಸ್ತಿಯನ್ನು ಅದು ಕಟ್ಟಿದ್ದು ಹಾಗೆ, ಸೋಮೇಶ್ವರದ ದೇವಸ್ಥಾನ ಕಟ್ಟಿದ್ದು ಕೂಡ ಹಾಗೆ. ಹೀಗೆ ಅನೇಕ ಕಡೆಯಲ್ಲಿ ಸಾಮರಸ್ಯ ಅಂದ್ರೆ ಒಂದು ರೀತಿಯ ಸಾಮರಸ್ಯದ ಜಾಗ. ಅಲ್ಲಿ ಏನು ಬರ್ತದೆ ಅಂತ ಹೇಳಿದ್ರೆ, ಹುಲಿ ದನ ಒಟ್ಟಿಗೆ ಇದ್ದು, ಹಾಗೆ ಇವನೇನು ಮಾಡ್ತಾನೆ, ಹುಲಿ ದನ ತಮ್ಮ ವೈರವನ್ನು ಮರೆತು ಇಲ್ಲಿ ಒಟ್ಟಿಗೆ ಇರಬೇಕಾದ್ರೆ ಇದೊಂದು ಅದ್ಭುತವಾದ ಜಾಗ ಅಂತ ಹೇಳಿಕೊಂಡು ಅಲ್ಲಿ ಆ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಆ ದೇವಾಲಯ ಅಲ್ಲಿ ನಿರ್ಮಾಣ ಆಯಿತು. ಆ ದೇವಾಲಯ ಸೋಮೇಶ್ವರನ ದೇವಾಲಯ ನಿರ್ಮಾಣ ಆಯಿತು. ಆಮೇಲೆ ಅಲ್ಲಿ ದೇವಾಲಯ ನಿರ್ಮಾಣ ಆದ ನಂತರ ಅವರು ಅಲ್ಲಿಂದ ಪ್ರಸಾದವನ್ನು ಅಲ್ಲಿ ಉಳ್ಳಾಲಕ್ಕೆ ಹೋಗುವ ಬದಲು ಅದನ್ನು ತಮ್ಮ ಒಂದು ಕೇಂದ್ರವನ್ನಾಗಿ ಮಾಡಿಕೊಂಡರು ಅಂತ ಹೇಳಿ. ಈಗ ನಾನು ಆ ದೇವಸ್ಥಾನದ ಬಗ್ಗೆ ಒಂದು ಮಾತು ಹೇಳಬೇಕು. ಈಗ ಅನೇಕ ನಮ್ಮ ಒಂದು ತುಳುನಾಡಿನ ಒಂದು ಸಮಸ್ಯೆ ಏನು ಅಂತ ಹೇಳಿದರೆ, ಇಲ್ಲಿಯ ಹವಾಮಾನದ ವೈಪರೀತ್ಯಗಳಿಂದಾಗಿ ಮತ್ತು ದೇವಾಲಯಗಳ ಸ್ವರೂಪದಿಂದಾಗಿ ಇಲ್ಲಿ ದೇವಸ್ಥಾನಗಳು ಬಹಳ ಕಾಲ ಒಳ್ಳೆ ರೀತಿಯಲ್ಲಿ ಉಳಿಯುವುದಿಲ್ಲ, ಅದು ಹಾಳಾಗುವುದು ಬೇಗ. ಅದನ್ನು ಜೀರ್ಣೋದ್ಧಾರ ಮಾಡಬೇಕಾಗ್ತದೆ. ಆದ್ರೆ ಎಷ್ಟೋ ಕಡೆ ಏನಾಗ್ತದೆ ಅಂತ ಹೇಳಿದ್ರೆ, ಜೀರ್ಣೋದ್ಧಾರ ಮಾಡುವಂತ ಸಂದರ್ಭದಲ್ಲಿ ನಾವು ಆಧುನಿಕ ಒಂದು ಸಂಸ್ಕೃತಿಗೆ ಮರುಳಾಗಿ ಅದೇ ರೀತಿಯಲ್ಲಿ ಕಟ್ಟುವಂತ ಪ್ರಯತ್ನ ಮಾಡ್ತೇವೆ. ಆದ್ರೆ ಪುತ್ತಿಗೆ ದೇವಸ್ಥಾನದ ಬಗ್ಗೆ ನಾನು ಹೇಳಬೇಕು, ಅದು 4-5 ಸಲ ಹಿಂದೆ ಅದು ಜೀರ್ಣೋದ್ಧಾರ ಆದ್ದು, ಬ್ರಹ್ಮಕಲಶಾದ್ದೆಲ್ಲ ಪರೋಕ್ಷವಾದ ದಾಖಲೆಗಳು ಸಿಗ್ತವೆ. ಆದ್ರೆ ಕಳೆದ ವರ್ಷ ಅದು ಅತ್ಯಂತ ದಾಖಲೆ ಸಮಯದಲ್ಲಿ ಪುನರ್ ನಿರ್ಮಾಣಗೊಂಡು ಅದು ಹೊಸ ದೇವಸ್ಥಾನ ಬಂತು ನೋಡಿ. ಅದು ಅದ್ಭುತವಾದ ಒಂದು ದೇವಸ್ಥಾನ. ಆ ದೇವಸ್ಥಾನದ ವಿಶೇಷತೆ ನಾನು ಯಾಕೆ ಅದನ್ನು ಮೆಚ್ಚಿಕೊಳ್ಬೇಕು ಅಂತ ಹೇಳಿದ್ರೆ, ನಮ್ಮ ತುಳುನಾಡಿನ ಪಾರಂಪರಿಕವಾದ ಒಂದು ಶೈಲಿ ಉಂಟು ನೋಡಿ, ತುಳು ವಾಸ್ತುಶಿಲ್ಪದ ದೇವಸ್ಥಾನದ ಶೈಲಿ ಅಂತೇಳಿ, ಅದಕ್ಕೆ ಅನುಗುಣವಾಗಿ ಈಗಿನ ದೇವಸ್ಥಾನ ನಿರ್ಮಾಣ ಆಗಿದೆ. ಅಂದ್ರೆ ನಮ್ಮ ಪರಂಪರೆಗೆ ಗೌರವ ಕೊಟ್ಟು ಯಾವುದೇ ಒಂದು ವೈಭವೀಕರಣದ ಸುದ್ದಿಗೆ ಹೋಗದೆ ಆ ಪಾರಂಪರಿಕವಾದ ನೆಲೆಯಲ್ಲಿ ಆ ದೇವಾಲಯವನ್ನು ಕಳೆದ ವರ್ಷ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಎಲ್ಲ ಆಯ್ತು ನೋಡಿ. ಅದು ನಾವು ಮೆಚ್ಚಿಕೊಳ್ಬೇಕಾದ ವಿಷಯ. ಅದು ಆ ದೇವಾಲಯದ ಇಡೀ ಒಂದು ತಮ್ಮ ಕುಟುಂಬದ ಒಬ್ಬ ನಾಯಕನಾಗಿ ಅದರ ನೇತೃತ್ವವನ್ನು ವಹಿಸಿಕೊಂಡವರು, ನಾನು ಅತ್ಯಂತ ಗೌರವಿಸುವವರು ಆದಂತಹ ಅರಮನೆಯ ಕುಲದೀಪ ಅವರು. ಯಾಕೆಂದ್ರೆ ಅವರು ನಾವೊಂದು 5 ಸ್ಟಾರಿನಾಗ ಕಟ್ಟುವ ಅಂತ ಹೇಳಿದ್ರೆ ಯಾರು ಅಬ್ಜೆಕ್ಷನ್ ಮಾಡ್ತಿರ್ಲಿಲ್ಲ. ಆದ್ರೆ ನಾವು ಅದನ್ನು ಇಟ್ಟುಕೊಳ್ಬೇಕು. ಅವರು ಬಾರಿ ಪರ್ಟಿಕ್ಯುಲರ್ ಆಗಿದ್ರಂತೆ ಸರ್ ಅದರ ವಿಷಯದಲ್ಲಿ. ಆಮೇಲೆ ಅದನ್ನು ಕಟ್ಟಿದಂತ ಅವರು ಪುನರ್ ನಿರ್ಮಾಣ ಆ ರೀತಿಯಲ್ಲಿ ಮಾಡಿದಂತ ಕುಲದೀಪ್ ಅವರು ಮತ್ತೆ ಅವರ ಜೊತೆಯಲ್ಲಿದ್ದವರು ನೋಡಿ. ನನಗೆ ಆಶ್ಚರ್ಯ ಆದ್ದು ಅಂತ ಹೇಳಿದ್ರೆ, ಆ ದೇವಸ್ಥಾನದ ನಿರ್ಮಾಣದ ಸಂದರ್ಭದಲ್ಲಿ ಎಲ್ಲೆಲ್ಲಿಂದ ಎಲ್ಲ ಜನರು ಅದರ ಕೈ ಜೋಡಿಸಿದ್ರು ಅಂತ ಹೇಳಿದ್ರೆ, ಅದು ಸೋಮೇಶ್ವರನ ಒಂದು 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 ಮಹತ್ವವೋ ಅಥವಾ ಅರಮನೆಯ ಮೇಲೆ ಅವರಿಗಿರುವಂತಹ ಗೌರವವೋ ಆ ರೀತಿಯಲ್ಲಿ ಹೂವೆತ್ತಿದ ಹಾಗಾಯ್ತು ಅಂತ ಹೇಳ್ತಾರೆ. ಅಷ್ಟು ಸುಲಭದಲ್ಲಿ ದಾಖಲೆ ಸಮಯದಲ್ಲಿ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಬಹುಶಃ ಈ ವೇದಿಕೆಯ ಮೂಲಕ, ಇದು ಸರಿಯಾದ ವೇದಿಕೆ ಅಲ್ಲ, ಅತ್ಯಂತ ಒಂದು ಸುಂದರವಾಗಿ ಪಾರಂಪರಿಕ ಶೈಲಿಯಲ್ಲಿ ಅದನ್ನು ನಿರ್ಮಾಣ ಮಾಡುವ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡಿದಂತಹ ಅರಮನೆಯ ಕುಲದೀಪ ಚೌಟ ಅವರಿಗೆ, ಮಾನ್ಯರಿಗೆ ಮತ್ತು ಅವರೊಟ್ಟಿಗೆ ಕೈ ಜೋಡಿಸಿದ ಎಲ್ಲರಿಗೂ ಕೂಡ ನಾನು ಇದರ ಮೂಲಕ ನನ್ನ ವೈಯಕ್ತಿಕವಾಗಿ ಮತ್ತು ಬೇರೆಯವರ ಪರವಾಗಿ ಗೊತ್ತಿಲ್ಲ, ನಾನು ವಿಶೇಷವಾದಂತ ಒಂದು ಅಭಿನಂದನೆಗಳನ್ನು ನಿಜವಾಗಿಲ್ಲ ಸರ್, ನಾವು ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸಲೇಬೇಕು. ಒಂದು ದೇವಸ್ಥಾನವನ್ನು ಹೇಗೆ ಜೀರ್ಣೋದ್ಧಾರ ಮಾಡಬೇಕು ನಮ್ಮ ಶೈಲಿಯಲ್ಲಿ ಅಂತ ಹೇಳಿದಕ್ಕೆ ಅದೊಂದು ಉದಾಹರಣೆ. ದೇವಸ್ಥಾನದ ಒಂದು ವಿಶೇಷತೆ ಉಂಟು. ಅಲ್ಲಿ ಮೊದಲು ಅಲ್ಲಿ ದೇವಿಯ ದೇವಸ್ಥಾನ ಈಗ ಹತ್ರ ಕಟ್ಟಿದ್ದಾರೆ. ದೇವಿಯ ದೇವಸ್ಥಾನ ಒಂದು ಮೂಲೆಯಲ್ಲಿ ಪರಿವಾರ ದೇವತೆಯಾಗಿದ್ದದ್ದು. ಆದರೆ ಪ್ರಶ್ನಾ ಚಿಂತನೆಯಲ್ಲಿ ಬಂದ ಕಾರಣ ಅದಕ್ಕೆ ಸೂಕ್ತವಾದ ಜಾಗವನ್ನು ಒದಗಿಸಬೇಕು ಅಂತ ಹೇಳುವ ದೃಷ್ಟಿಯಿಂದ ಪರಂಪರೆಗೆ ಏನೂ ಕುಂದು ಬಾರದ ರೀತಿಯಲ್ಲಿ ಜೊತೆಯಾಗಿ, ಇದು ಬಹಳ ಅಪರೂಪ ನಮಗೆ ತುಳುನಾಡಿನಲ್ಲಿ. ಹೀಗೆ ಶಿವನ ದೇವಸ್ಥಾನ ಅದೇ ರೀತಿಯಲ್ಲಿ ಶಕ್ತಿಯ ದೇವಸ್ಥಾನ ಒಟ್ಟೊಟ್ಟಿಗೆ ಇರುವಂತಹದ್ದು ನಮಗೆ ಸಿಗುವುದು ಬಹಳ ಕಡಿಮೆ ನೋಡಿ. ಅದರೊಳಗೆ ಮಹಿಷಾಸುರ ಮರ್ದಿನಿ ಶಿಲ್ಪ ಉಂಟು. ಡಾಕ್ಟರ್ ಪಿ ಗುರುರಾಜ ಭಟ್ ಅಂತ ಅವರು ಆ ಶಿಲ್ಪ
ಸುಮಾರು 13ನೇ ಶತಮಾನದಷ್ಟು ಹಳೆಯದಿರಬಹುದು ಅಂತೇಳಿ ಅವರು ಒಂದು ಅಭಿಪ್ರಾಯ ಪಟ್ಟಿದ್ದಾರೆ ಅದರ ಶಿಲ್ಪ. ಅಂದ್ರೆ ಆ ರೀತಿಯಲ್ಲಿ ಆ ದೇವಸ್ಥಾನ ಆ ಕಾಲದಲ್ಲಿ ನಿರ್ಮಾಣ ಆಯಿತು. ಆ ಚೌಟ ಅರಸರ ಯಾವಾಗ ನಿರ್ಮಾಣ ಮಾಡಿದ್ದು ಅಂತ ಹೇಳುವುದಕ್ಕೆ ಈಗ ಇದೆ 2025ರಲ್ಲಿ. ಹೌದು. ಅದು ಯಾವಾಗ ನಿರ್ಮಾಣ ಆಯಿತು ಅಂತ ಕೇಳಿದ್ರೆ ಅಲ್ಲಿ ಒಂದು ಕಡೆ ಪಾರಂಪರಿಕ ಆಕಾರಗಳಲ್ಲಿ ಒಂದು ಮಾತು ಬರ್ತದೆ. ಅದು ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಶಾಲಿವಾಹನ ಶಕ 1177ನೇಯ ರಾಕ್ಷಸ ಸಂವತ್ಸರದ ವೈಶಾಖ ಶುದ್ಧ 7ರಂದು ಅಂತೇಳಿ ಇದು ಬರ್ತದೆ. ಇದನ್ನು ನಾವು ನಮ್ಮ ಈಗಿನ ಕ್ಯಾಲೆಂಡರಿಗೆ ನಾವು ಇದು ತಿರುಗಿಸಿ ಹೇಳಿದರೆ ಅದರ ದಿನ ಯಾವಾಗ ಬರ್ತದೆ ಅಂತ ಹೇಳಿದರೆ 1255. 1177 ಅಂತ ಹೇಳಿದರೆ ಅದು ಶಕ. 1255ನೇ ಇಸವಿ ಮೇ ತಿಂಗಳಲ್ಲಿ, ಅದು ಪ್ರಥಮವ 2ನೇ ವಾರದಲ್ಲಿ ಇರಬೇಕು. ಆ ಡೇಟಿನ ಬಗ್ಗೆ ಸ್ವಲ್ಪ ಗೊಂದಲ ಉಂಟು. ಅಂದ್ರೆ 1255ನೇ ಇಸವಿ ಮೇ ತಿಂಗಳಲ್ಲಿ ಆ ದೇವಸ್ಥಾನ ಆರಂಭದಲ್ಲಿ ಅದು ನಿರ್ಮಾಣ ಆಯಿತು ಅಂತೇಳಿ. ಇಲ್ಲಿ ನಮಗೆ ಇತಿಹಾಸದ ವಿದ್ಯಾರ್ಥಿಗಳ ಸ್ವಲ್ಪ ಗೊಂದಲ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಒಂದು ಕೈಫಿಯತ್ ಅಂತ ಹೇಳಿ ನೋಡಿ, ಮೆಕೆಂಜಿ, ಅದರಲ್ಲಿ ಅದು ಕ್ರೋಧನ ಸಂವತ್ಸರ ಅಂತ ಬರ್ತದೆ. ಆಮೇಲೆ ಇನ್ನೊಬ್ಬರು ಬರೆದದ್ದು ರಾಕ್ಷಸ ಸಂವತ್ಸರ ಅಂತ ಬರೆಯುತ್ತಾರೆ, ಮತ್ತೊಬ್ಬರು ಬೇರೊಂದು ಸಂವತ್ಸರ ಬರ್ತಾರೆ. ಆದರೆ ನಾನು ಅದರ ಅಧ್ಯಯನ ಮಾಡಿದಾಗ ಅದಕ್ಕೆಲ್ಲ ಹೊಂದುವಂತಹದ್ದು 1177 ಶಕವರ್ಷ ರಾಕ್ಷಸ ಸಂವತ್ಸರದಲ್ಲಿ ಬರ್ತದೆ. ಅದು ವೈಶಾಖ ಶುದ್ಧ 7 ಅಂತ ಹೇಳಿದ್ರೆ ಮೇ ತಿಂಗಳ ಪ್ರಥಮ ವಾರದಲ್ಲಿ ಬರ್ತದೆ. ಆಗ ಆ ದೇವಾಲಯದ ಪ್ರಥಮ ನಿರ್ಮಾಣ ಆಯಿತು. ಈಗ ಪುನರ್ ನಿರ್ಮಾಣ 2025ನೇ ಇಸವಿಯಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಅದಾಯಿತು. ಇದು ಆ ದೇವಾಲಯದ ಒಟ್ಟು ಇತಿಹಾಸ. ಅದರ ಬಗ್ಗೆ ಬಹಳ ಹೇಳುವಂತ ವಿಚಾರಗಳಿದ್ದಾವೆ. ತುಂಬಾ ಅದ್ಭುತವಾಗಿ ಕಾಣ್ತದೆ ಸರ್. ಅದರ ಹೊರಗಿನ ಹೊರಾಂಗಣ ಆಗಿರ್ಬೋದು ನೋಡಿ, ಅದು ಇಲ್ಲಿ ನಾವು ನೋಡಿದ್ರೆ ಅಷ್ಟು ದೊಡ್ಡ ಅಂಗಣ ಇರುವಂತ ದೇವಸ್ಥಾನಗಳು ಅದಕ್ಕೆ 3 ಅಂಗಣ ಉಂಟು. ಹೌದು, 3 ಅಂಗಣ. ಸಾಮಾನ್ಯವಾಗಿ ನೀವು ನೋಡಿದ್ರೆ ಎಲ್ಲ ಕಡೆ 2 ಅಂಗಣ. ಹೌದು. ಆಮೇಲೆ ಅಲ್ಲಿರುವಂತ ಜಾತ್ರೆ 15 ದಿವಸ ಜಾತ್ರೆ ನಡೆಯುತ್ತದೆ, ಅತ್ಯಂತ ದೀರ್ಘಕಾಲ ನಡೆಯುವಂತಹದ್ದು. ಬೇರೆ ಬೇರೆ ಉತ್ಸವಗಳು, ಆಳು ಪಲ್ಲಕ್ಕಿ ಅಂತೇಳಿ ಉಂಟು, ಚಂದ್ರಮಂಡಲ ರಥ ಅಂತ ಏನೋ ಇತ್ತಂತ ಇದ್ದಾಗೆ, ನನಗೆ ಅದು ಸರಿ ಗೊತ್ತಿಲ್ಲ. ನೋಡಿ, ಒಂದು ಕಡೆ ನಾನು ಹೇಳುದು ಕೇಳಿದ್ದೇನೆ, ಅಷ್ಟು ದೊಡ್ಡ ವಿಶಾಲವಾದ ಇದಕ್ಕೆ ಸುತ್ತು ಬರುವಾಗ ಚೆಂಡೆ ಸುತ್ತು ಅಂತ ಇತ್ತಂತೆ. ಆ ಚೆಂಡೆ ಸುತ್ತು ಆರಂಭ ಆಗಿ ಅದು ಮುಗಿಯುವುದರೊಳಗೆ ಒಬ್ಬನಿಗೆ ಮಂಗಳೂರಿಗೆ ಹೋಗಿ ಬರಲಿ ಅಷ್ಟು ಟೈಮ್ ಅಷ್ಟು ಒಂದು ದೊಡ್ಡ ವಿಸ್ತಾರ ಕೂಡ ಉಂಟು ಕೂಡ ಇರುವಂತ ದೇವಸ್ಥಾನ. ಅದ್ಭುತವಾದ ದೇವಸ್ಥಾನ. ಸರ್, ಇದರಲ್ಲಿ ಇನ್ನೊಂದು ಮಾತಲ್ಲಿ ಮಾತಾಡಿಕೊಂಡು ಹೋಗುವಾಗ ಇದು ನಮ್ಮ ಪಶ್ಚಿಮ ಮುಖದಲ್ಲಿ ಉಂಟು ಅಂತ ಎಲ್ಲರೂ ಹೇಳ್ತಾರೆ. ಅದರ ಬಗ್ಗೆ ಏನು ಸರ್? ಅದೊಂದು ಪಶ್ಚಿಮ ಮುಖದಲ್ಲಿ ಯಾಕೆ ಅದನ್ನು, ಈಗ ನಮ್ಮಲ್ಲಿರುವ ದೇವಸ್ಥಾನಗಳೆಲ್ಲ ಹೆಚ್ಚಾಗಿರುವಂಥದ್ದೆಲ್ಲ ನಮ್ಮ ಇದಕ್ಕೆ ಪೂರ್ವಕ್ಕೆ ಮಾಡಿರ್ತಾರೆ. ಇದು ಪಶ್ಚಿಮ ಮುಖದಲ್ಲಿ ಉಂಟು ಅಂತ ಉಂಟಲ್ಲ ಸರ್? ಅಂದ್ರೆ ಅದರ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು? ಅದರ ವಿಶೇಷ ಏನು? ಅಂದ್ರೆ ಅದು ಅದಕ್ಕೆ ಒಂದು ಅದೀಗ ಪಶ್ಚಿಮ ಮುಖ ನಮ್ಮಲ್ಲಿ ಏನೂ ಇದಲ್ಲ. ಯಾಕಂದ್ರೆ ಇದು ನನ್ನ ಹತ್ರವೂ ಬಹಳ ಮಂದಿ ಕೇಳಿದ್ದಾರೆ, ಇದೊಂದು ವಿಶೇಷ ಪಶ್ಚಿಮ ಮುಖ. ಅದಕ್ಕೆ ನೋಡಿ, ಇಂಥ ಪ್ರಶ್ನೆ ಮುಂದೆ ಯಾರಾದ್ರೂ ಕೇಳಬಹುದು ಅಂತ ಅವರಿಗೆ ಗೊತ್ತುಂಟೇನು. ಅದಕ್ಕೆ ಅವರು ಆ ಕಾಲದಲ್ಲಿ ಒಂದು ಐತಿಹ್ಯ ಉಂಟು ಅದಕ್ಕೆ. ಅದು ಸತ್ಯವೋ ಸುಳ್ಳ ನನಗೆ ಗೊತ್ತಿಲ್ಲ. ನೋಡಿ, ನಾನು ಹೇಳಿದೆ ನೋಡಿ, ಅದನ್ನು ಕಟ್ಟಿದಂತ ಅರಸ ಅಲ್ಲಿ ಬರುವಾಗ ಅಲ್ಲಿ ಹುಲಿ ಮತ್ತು ದನ ಒಟ್ಟಿಗೆ ಇದ್ದು ಅವನು ಶಬ್ದ ಮಾಡಿದಂತೆ. ಯಾಕಂದ್ರೆ ಅದು ಹೋಗ್ಬೇಕು ನೋಡಿ. ಅದು ಹೋಗುವಾಗ ಹುಲಿ ಪೂರ್ವಕ್ಕೆ ಹೋಯ್ತಂತೆ, ದನ ಪಶ್ಚಿಮಕ್ಕೆ ಹೋಯ್ತಂತೆ. ಹುಲಿ ಹೋದ ದಿಕ್ಕಿಗೆ ಕಟ್ಟುವುದು ಸರಿಯಾಗುದಿಲ್ಲ ನೋಡಿ. ದನ ಪಶ್ಚಿಮಕ್ಕೆ ಹೋಯ್ತು, ಅದರಿಂದ ಪಶ್ಚಿಮ ಮುಖ ಮಾಡಿ ಕಟ್ಟಿದ್ರು. ಆದ್ರೆ ಪಶ್ಚಿಮ ಮುಖ ದೇವಸ್ಥಾನ ವಿಶೇಷ ಏನೂ ಅಲ್ಲ. ಮೂಡಬಿದ್ರೆಯಲ್ಲೇ ಸುಮಾರು ಉಂಟು. ಪಶ್ಚಿಮ ಮುಖದಲ್ಲಿ ಚಂದ್ರಶೇಖರ ದೇವಸ್ಥಾನ ಉಂಟು, ಗೋಪಾಲಕೃಷ್ಣ ದೇವಸ್ಥಾನ ಉಂಟು, ಆಮೇಲೆ ಇದು ಆಲಂಗಾರಿನ ಶಿವ ದೇವಸ್ಥಾನ ಉಂಟು, ಗೋಪಾಲಕೃಷ್ಣ ದೇವಸ್ಥಾನ ಉಂಟು. ಇದೆಲ್ಲ ಪಶ್ಚಿಮ ಮುಖ ಇರುವುದು. ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಉಂಟು, ಅದು ಪಶ್ಚಿಮ ಮುಖ ಆಗಿರುವಂತಹದ್ದು. ಮಂಗಳೂರಲ್ಲಿ ಶರವು ದೇವಸ್ಥಾನ ಅಂತೇಳಿ ಉಂಟು. ಈಗ ಪಶ್ಚಿಮ ಮುಖವಾಗಿರುವಂತಹದ್ದು ಒಂದು ಶಾಸ್ತ್ರಕ್ಕೆ ವಿರೋಧವಾದ್ದಲ್ಲ. ಸಾಮಾನ್ಯವಾಗಿ ದಕ್ಷಿಣ ಮುಖವಾಗಿ ಕಟ್ಟಿದಂತ ದೇವಸ್ಥಾನಗಳು ನನಗೆ ಇಷ್ಟವರೆಗೆ ಸಿಗ್ಲಿಲ್ಲ. ಉತ್ತರಕ್ಕೆ ಅಪರೂಪದಲ್ಲಿ ಉಂಟು, ಪೂರ್ವಕ್ಕೆ 90% ಪೂರ್ವಕ್ಕೆ ಇರೋದು. ಈಗ ಮನೆ ಕಟ್ಟುವವರು ಸಹ ಪೂರ್ವ ದಿಕ್ಕಿಗೆ ಉಂಟು. ವಿಶುದ್ಧವಾದ ದಿಕ್ಕಂತೂ ಖಂಡಿತ ಅಲ್ಲ. ನಮ್ಮ ಮೂಡುಬಿದ್ರೆ ಪಾಡ್ಕಾಸ್ಟ್ ಬೈ ಎಜಿ. ನಾವು ಇವತ್ತು ನಮ್ಮ ಎಪಿಸೋಡ್ 3 ಮುಗಿಸುವಂಥ ಸಮಯ ಬಂತು. ನೀವು ಆಗಲೇ ನೋಡಿದ ಹಾಗೆ
ಚೌಟರ ಸೀಮೆ ಮತ್ತು ನಮ್ಮ ಮೂಡುಬಿದ್ರೆ ಎಷ್ಟು ಪ್ರಾಬಲ್ಯವಾಗಿತ್ತು ಅಂತ ನಾವು ಒಂದು ಸಣ್ಣ ಮಟ್ಟಿನ ಒಂದು ವಿಷಯಗಳನ್ನು ತಿಳ್ಕೊಂಡೆವು. ಇನ್ನು ಚೌಟರು ಮೂಡುಬಿದ್ರೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದರು, ಅಂದರೆ ಮುಂಚಿನ ಕಾಲದಿಂದನೂ ಇವತ್ತಿನವರೆಗೆ ಸಹ ಎಷ್ಟೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಚೌಟರ ಅರಮನೆಯಿಂದ ಆಯಿತು ಅಂತ ನಾವು ಮುಂಬರುವ ಎಪಿಸೋಡ್ನಲ್ಲಿ ನಾವು ಇದನ್ನು ನೋಡಲಿಕ್ಕಿದ್ದೇವೆ. ಸೊ ಇವತ್ತು ನಾವು ಇವತ್ತು ಮುಕ್ತಾಯಗೊಳಿಸ್ತಿದ್ದೇವೆ. ಮುಂದಿನ ಎಪಿಸೋಡ್ಗಾಗಿ ನೀವು ಕಾಯ್ತಾ ಇರಿ.